ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧ್ಯವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೇರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜೈತೀರ್ಥವಾಕ್. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದಧ್ಯವಾರಾನಿಧೀನ್. ಶ್ರೀಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಎಲ್ಲ ಪಾಂಡವರು ಕೂಡ ವಿರಾಟರಾಜನ ಆಸ್ಥಾನದಲ್ಲಿ ರಾಜ್ಯದಲ್ಲಿ ತಾವು ಪ್ರವೇಶವನ್ನು ಮಾಡಿದ್ದಾರೆ. ಪ್ರವೇಶವನ್ನು ಮಾಡಿ ತಮಗೆ ಇದ್ದ ಕೌಶಲ್ಯಗಳನ್ನು, ತಮಗೆ ಯಾವುದರಲ್ಲಿ ತಾವು ನಿಪುಣರಾಗಿದ್ದಾರೆ ಅಂತನ್ನುವುದನ್ನು ತಿಳಿಸಿ ಆ ಕೆಲಸವನ್ನು ರಾಜನಿಂದ ಪಡೆದಿದ್ದಾರೆ. ದ್ರೌಪದಿ ದೇವಿ ಪ್ರವೇಶ ಮಾಡಬೇಕಾಗಿದೆ. ನಾನಿನ್ನೆ ಇದನ್ನು ಹೇಳಿ ಮುಗಿಸಬೇಕಾಗಿತ್ತು. ಆದರೆ ಸುದೇಷ್ಣ ಮತ್ತು ದ್ರೌಪದಿ ಇವರಿಗಿದ್ದ ಸಂವಾದ, ಸುದೇಷ್ಣಾದೇವಿ ವಿರಾಟರಾಜನ ಮಡದಿ, ಅವಳು ದ್ರೌಪದಿ ದೇವಿ ಜೊತೆಗೆ ಏನು ವಾದವಿವಾದ, ದ್ರೌಪದಿಯನ್ನು ವರ್ಣನೆ ಮಾಡೋದು ಮಹಾಭಾರತ ಅದ್ಭುತವಾಗಿ ಮಾಡ್ತದೆ. ಹಾಗಾಗಿ ಸಂಕೋಚ ಮಾಡದೇನೆ ವಿಸ್ತಾರವಾಗಿ ಹೇಳಬೇಕಂತೆ ನಾನು ಇವತ್ತು ಈ ಪ್ರಸಂಗವನ್ನು ಇಟ್ಟುಕೊಂಡಿದ್ದೇನೆ. ವೈಶಂಪಾಯನೋವಾಚ ತತಃ ಕೃಷ್ಣ ಸುಕೇಶೀ ಸಾ ದರ್ಶನೀಯ ಸುವಿಸ್ಮಿತ ವೇಣಿಕೇಶಾಂ ಸಮುತ್ಕ್ಷಿಪ್ಯ ಪೀನವೃತ್ತ ಕುಚಾಶುಭಾ. ದ್ರೌಪದಿ ದೇವಿ ಪುರಪ್ರವೇಶ ಮಾಡ್ತಾ ಇದ್ದಾಳೆ. 5 ಜನ ಪಾಂಡವರು ಪುರಪ್ರವೇಶ ಆಯಿತು. ಇನ್ನು ದ್ರೌಪದಿ ದೇವಿ ತಾನು ಪುರಪ್ರವೇಶ ಮಾಡಬೇಕು. ವಾಸಾಶ್ಚ ಪರಿಧಾಯೇಕಂ ಕೃಷ್ಣ ಸುಮಲಿನಂ ಮಹತ್. ಹೊಲಸಾದ ಜೀರ್ಣವಾದ ಬಟ್ಟೆಯನ್ನು, ಒಂದೇ ಒಂದು ಬಟ್ಟೆಯನ್ನು ಮೈ ಮೇಲೆ ಹಾಕಿಕೊಂಡು ತಾನು ಪುರದಲ್ಲಿ ಪ್ರವೇಶ ಮಾಡ್ತಾ ಇದ್ದಾಳೆ. ಮುಖದ ಮೇಲೆ ಕಾಂತಿ, ದೇಹಕ್ಕೆ ಇದ್ದ ಸುಗಂಧ ಪರಿಮಳ, ರೂಪಲಾವಣ್ಯಗಳು ಅತೀ ಸುವಿಸ್ಮಿತ. ನೋಡಲಿಕ್ಕೆ ಬಹಳ ಆಶ್ಚರ್ಯವಾಗಬೇಕು, ಅಷ್ಟು ಸುಂದರವಾದಂತಹ ರೂಪ ಇತ್ತು ದ್ರೌಪದಿ ದೇವಿದು. ತಾನು ಬರ್ತಾ ಇದ್ದಾಳೆ. ಇದನ್ನೆಲ್ಲ ಮಾಡಿಕೊಂಡು ಕೃತ್ವಾ ವೇಷಂಚ ಸೈರಂಧ್ರ್ಯಾಃ ಕೃಷ್ಣ ವ್ಯಚರಾರ್ಥವತ್ ಪ್ರವಿಷ್ಟಾ ನಗರಂ ಭೀರೌ ಸೈರಂಧ್ರೀ ವೇಷ ಸಂಯುತ.
ಸೈರಂಧ್ರಿ ವೇಷವನ್ನು ಧಾರಣೆ ಮಾಡಿಕೊಂಡು ತಾನು ಪ್ರವೇಶ ಮಾಡ್ತಾ ಇದ್ದಾಳೆ. ತಾಂ ನಾರಾಹ ಪರಿಧಾವಂತಹ ಶ್ರೀಶ್ಚ ಸ್ವೋಪಾದ್ರವತ್. ಎಲ್ಲ ಹೆಣ್ಣು ಮಕ್ಕಳು, ಗಂಡಸರು, ಊರಿನ ಸಣ್ಣವರು ದೊಡ್ಡವರು ಎಲ್ಲರೂ ಕೂಡ ದ್ರೌಪದಿ ದೇವಿಯನ್ನು ಬೆನ್ನತ್ತಿದ್ದಾರಂತೆ. ಎಷ್ಟು ಚಲುವೆ ಇದ್ದಾಳೆ ಇವಳು, ಎಷ್ಟು ಸುಂದರಿ ಇದ್ದಾಳೆ ಇವಳು, ಯಾರಿವರು, ನಮ್ಮ ಊರಿಗೆ ಬರ್ತಾ ಇದ್ದಾರೆ, ನಮ್ಮ ರಾಷ್ಟ್ರಕ್ಕೆ ಬರ್ತಾ ಇದ್ದಾಳೆ ಇವಳು ಅಂತ ಬಹಳ ಆಕಸ್ಮಿತರಾಗಿ ಆಶ್ಚರ್ಯಪಟ್ಟು ಸಂತೋಷದಿಂದ ಆ ರೂಪವನ್ನು ನೋಡಲು ಬರ್ತಾ ಇದ್ದಾರಂತೆ. ಹೆಣ್ಣು ಮಕ್ಕಳು, ಸಣ್ಣವರು, ದೊಡ್ಡವರು, ಪುರುಷರು, ಸ್ತ್ರೀಯರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಅಪೃಚ್ಛಂಸ್ತೆ ಚ ತಾಂ ದೃಷ್ಟ ಕಾಚತ್ವಂ ಚ ಚಿಕರ್ಷಸಿ. ಯಾರಮ್ಮ ನೀನು, ಎಲ್ಲಿ ಹೊರಟಿದ್ದೀಯಾ, ಏನು ನೀನು ಬಂದಿದ್ದಿಲ್ಲ ಕಾರಣ? ಸಾತಾನ್ ಉವಾಚ ರಾಜೇಂದ್ರ ಸೈರಂಧ್ರ್ಯಾಹಮುಪಾಗತ. ನಾನು ಸೈರಂಧ್ರಿ ಅಂತ ಹೇಳಿ ಅಂತ ತನ್ನ ಪರಿಚಯವನ್ನು ತಾನು ಅಲ್ಲಿದ್ದ ಊರಿನ ಜನ ಬಂದು ಅಟ್ಟಿಸಿ ಕೇಳಿದ್ದಕ್ಕೆ ತಾನು ಉತ್ತರ ಕೊಡ್ತಾಳೆ. ಕರ್ಮಚೇಚ್ಛಾಮಿ ವೈ ಕರ್ತೃಂ. ಯಾಕೆ ಬಂದಿಲ್ಲಿ? ಇಲ್ಲ, ಕೆಲಸ ಮಾಡ್ಲಿಕ್ಕೆ ಬಂದಿದ್ದೇನೆ, ಕೆಲಸ ಹುಡುಕಿಕೊಂಡು ಬಂದಿದ್ದೇನೆ ಅಂತಾಳೆ ದ್ರೌಪದಿ. ವೈಶಂಪಾಯನೋ ವಾಚ ತಸ್ಯಾರೂಪ ವೇಷೇಣ ಲಕ್ಷಣ ಚ ಗಿರಾಹಿತ. ಅವಳು ಹೇಳೋದಕ್ಕೂ ಅವರ ರೂಪ ಲಾವಣ್ಯಗಳಿಗೂ ಸಂಬಂಧನೇ ಇಲ್ಲ. ವೇಷವನ್ನು ಹಾಕ್ಕೊಂಡಿದ್ದು ಯದ್ಯಪಿ ತಾನು ದಾಸಿ ವೇಷವನ್ನು ಹಾಕ್ಕೊಂಡಿದ್ದಾಳೆ, ಆದರೆ ರೂಪ, ಲಾವಣ್ಯ, ತೇರಸ್ಸು, ಕಾಂತಿ ರಾಣಿಯ ತೇರಸ್ಸು, ರಾಣಿಯ ಕಾಂತಿ. ಮಾತು ಹೇಳ್ತಾ ಇದ್ದಾಳೆ, ನಾನು ಕೆಲಸಕ್ಕಾಗಿ ಬಂದಿದ್ದೇನೆ ಅಂತ. ಸಂಬಂಧೇ ಇಲ್ಲ. ನತ್ತಧಾನಾಹ ತಾಂ ದೇವೀಂ ಅನ್ನ ಹೇತೋರುಪಸ್ಥಿತಾಂ. ಅಷ್ಟೇ ಅಲ್ಲ, ನಾನು ಬಂದದ್ದು ಯಾಕೆ ಕೆಲಸ ಹುಡ್ಕೊಂಡು ಬಂದಿದ್ದೇನೆಂದರೆ ನನ್ನ ಗತಿ ಇಲ್ಲರಿ, ನನ್ನ ಗತಿ ಇಲ್ಲ, ಊಟ ಬೇಕಲ್ಲ ಬದುಕಲಿಕ್ಕೆ, ಹೊಟ್ಟಿಗೆ. ಹಾಗಾಗಿ ಕೆಲಸ ಮಾಡಿ ಸ್ವಲ್ಪ ಹಣ ಗಳಿಸಿ ಮತ್ತು ಅನ್ನ ತಿಂದು ಬದುಕಬೇಕು ಅನ್ನೋ ಸಲುವಾಗಿ ಅನ್ನಕ್ಕಾಗಿ ನಾನು ಬಂದಿದ್ದೇನೆ ಅಂದರೆ ಎಲ್ಲರೂ ಛೇ ಸಾಧ್ಯನೇ ಇಲ್ಲ ಅಂತ ಯಾರೂ ವಿಶ್ವಾಸನೆ ಮಾಡಲಿಲ್ಲ ದ್ರೌಪದಿ ಮಾತುಗಳನ್ನು ಕೇಳಿ. ಯಾಕೆ? ಆ ತೇಜಸ್ಸು, ಆ ಕಾಂತಿ, ಆ ತಾನು ಆಡುವ ಮಾತುಗಳು, ಇದನ್ನು ನೋಡಿ ಇಷ್ಟು ಸಂತೋಷದಿಂದ ಎಲ್ಲರೂ ಆತುರರಾಗಿ ಯಾ ದೇವಿ ಬಂದ, ಯಾವುದೋ ವೇಷವನ್ನು ಹಾಕ್ಕೊಂಡು ಅಂತ ಹೇಳಿ ತಾವು ಸಂತೋಷದಿಂದ ನೋಡುವಾಗ ಕೆಲಸಕ್ಕೆ ಬಂದಿದ್ದೇನೆ, ಅನ್ನಕ್ಕಾಗಿ ಬಂದಿದ್ದೇನೆ ಅಂದರೆ ಯಾರೂ ವಿಶ್ವಾಸನೇ ಮಾಡಲಿಲ್ಲ. ವಿರಾಟಸ್ಥಿತು ಕೈಕೇಯಿಯ ಭಾರ್ಯ ಪರಮ ಸಮ್ಮತ ಆಲೋಕಯಂತಿ ದದೃಶೇ ಪ್ರಾಸಾದ ದೃಪದಾತ್ಮಜ. ಸುತ್ತಮುತ್ತಲು ಜನ ಕಿಕ್ಕೇರಿಸಿಬಿಡ್ತು ದ್ರೌಪದಿಯ ಸುತ್ತಮುತ್ತಲು. ಎಲ್ಲರೂ ಬಂದು ನೋಡ್ತಾ ಇದ್ದಾರೆ, ಎಲ್ಲರೂ ಕೇಳ್ತಾ ಇದ್ದಾರೆ, ಅವರು ಉತ್ತರ ಕೊಡ್ತಾ ಇದ್ದಾಳೆ ದ್ರೌಪದಿ. ಯಾರು ವಿಶ್ವಾಸನೆ ಮಾಡುತ್ತಿಲ್ಲ ಅವರ ಮೇಲೆ. ಹೇಗೆ ವಿಶ್ವಾಸ ಆಗ್ತದೆ ಆ ರೂಪಲಾವಣ್ಯಗಳು, ತೇಜಸ್ಸು, ಕಾಂತಿ ಮುಂದೆ? ಇದನ್ನೆಲ್ಲ ಮೇಲೆ ಮಹಡಿ ಮೇಲೆ ನಿಂತು ರಾಣಿ ಸುದೇಶ್ನ ತಾನು ನೋಡ್ತಾ ಇದ್ದಾಳೆ. ಇಷ್ಟು ಜನ ಯಾಕಿಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ, ಏನಾಗಿದೆ, ಮಧ್ಯದಲ್ಲಿ ಇದ್ದ ಹುಡುಗಿ ಯಾರವಳು, ಯಾಕೆ ಅವಳ ಬೆನ್ನತ್ತಿದ್ದಾರೆ ಎಲ್ಲರೂ ಅಂತ ಇವಳು ವಿಚಾರ ಮಾಡ್ತಾ ಮೇಲಿನಿಂದ ನೋಡಿದರು. ಪ್ರಾಸಾದಾತ್ ದೃಪದಾತ್ಮಜಾಂ ಅವಲೋಕಯಂತಿ ದದೃಶೆ. ನೋಡಿದ್ಲು, ಒಬ್ಬ ದಾಸಿಯನ್ನು ಕೊಟ್ಟು ಕಳಿಸ್ತಾಳೆ. ಯಾರು ಬಂದಿದ್ದಾಳೆ ಅವಳು, ಅವಳಿಗೆ ಹೇಳು, ಮೇಲೆ ರಾಣಿ ಕಡಿತಾ ಇದ್ದಾಳೆ, ಬರಬೇಕಂತೆ ಹೇಳು ಅಂತದ. ಸಾ ಸಮೀಕ್ಷ ತಥಾ ರೂಪಾಂ ಅನಾಥಾಮೇಕವಾಸಸಾಂ. ಅನಾಥಳಾಗಿದ್ದಾಳೆ, ಒಂದೇ ಚೀರನಾರ ಬಟ್ಟೆಯಲ್ಲಿ ಬಂದಿದ್ದಾಳೆ. ಎಲ್ಲ ಹೆಣ್ಣು ಮಕ್ಕಳು, ಗಂಡಸರು, ಸಣ್ಣವರು, ದೊಡ್ಡವರು ಎಲ್ಲರೂ ಕೂಡಿ ಅವಳಿಗೆ ಪೀಡೆ ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಹಾಗಾಗಿ ಅವಳಿಗೆ ಮೇಲೆ ಕರೆದುಕೊಂಡು ಬಾ ಅಂತ ಸುದೇಶ್ನೆ ಒಬ್ಬ ದಾಸಿಯನ್ನು ಹೇಳಿ ಆ ದ್ರೌಪದಿಯನ್ನು ಹೇಳಿ ಕಳಿಸ್ತಾರೆ. ದ್ರೌಪದಿಯನ್ನು ಕುರಿತು ಹೇಳಿ ಕಳಿಸ್ತಾರೆ. ಸ್ತ್ರೀಭಿಶ್ಚ ಪುರುಷಶ್ಚೈವ ಸರ್ವತಃ ಪರಿವಾರಿತಾಂ ವಿರಾಟ ಭಾರ್ಯಾಂ ತಾಂ ದೇವೀಂ ಕಾರುಣ್ಯಾತ್ ಜಾತ ಸಂಭ್ರಮ ಅಪ್ರೇಷಾತ್ ಸಮಭೀಪುಸ್ತಃ ಶ್ರಿಯೋ ವೃದ್ಧಾಶ್ಚ ತತ್ಪರಾಃ ಅಪನೀಯ ತತಸ್ಸರ್ವಾಃ ಆನೀಯಧ್ವಂ ಇವೈತಾಂ. ಆನೀಯಧ್ವಂ, ಅವಳನ್ನು ಕರ್ಕೊಂಡು ಬಾ, ಎಲ್ಲರೂ ತೊಂದರೆ ಕೊಡ್ತಾ ಇದ್ದಾರೆ, ಕರ್ಕೊಂಡು ಬಾ. ಯದಾ ದೃಷ್ಟಾಮಯ ಸಾಧ್ವಿ ಕಂಪತೆ ತೇ ಮನಸ್ತದ. ಅವಳು ಮೇಲೆ ಬಂದು ನಿಂತರೆ ಮನಸ್ಸು ಜರ್ಜರಿತವಾಯಿತು ಅಂತ, ಕಂಪಿಸ್ತಂತೆ, ಭಯಪಡ್ತು ಅಂತ, ಸಂತೋಷಪಡ್ತು ಅಂತ, ಏನಾಗಬೇಕು ಗೊತ್ತಾಗಿಲ್ಲ, ಅಷ್ಟು ಚಲುವಿ, ಸುಂದರ ರೂಪ. ತಸ್ಮಾ ಶೀಘ್ರಂ ಇಹಾನಯ್ಯ ದರ್ಶಯತ್ವಂ ಯದಿಚ್ಛಯತ ಅಂದಾಗ ದರ್ಥಂ ಅವಳಂತ ಬಂದು ದಾಸಿ ಹೇಳಿದ್ಲಂತೆ ಆ ಸೈರಂಧ್ರಿಗೆ, ದ್ರೌಪದಿಗೆ, ಅಮ್ಮ ತಂಗಿ, ನಿನಗೆ ನಮ್ಮ ರಾಣಿ ಕರೀತಾ ಇದ್ದಾಳೆ.
ಮೇಲೆ. ಅವಳು ನಿನ್ನನ್ನು ಮಾತಾಡಿಸ್ಬೇಕಂತೆ, ಹಾಗಾಗಿ ಕರೀತಾ ಇದ್ದಾಳೆ. ಬಾ ಅಂತಂದರೆ ದ್ರೌಪದಿಗೆ ಸಂತೋಷ ಆಯಿತು, ಮನಸ್ಸಿಗೆ ಖುಷಿಯಾಯಿತು, ಖುಷಾದ್ಲಂತ ದ್ರೌಪದಿ ದೇವಿ. ಓ, ನಾನು ಬಂದ ಕೆಲಸ ಆಯ್ತು ಹಾಗಾದರೆ. ತದರ್ಥಂ ಪ್ರೇರಯತ್ತಸ್ಮಾತ್ ದ್ರಷ್ಟುಂ ತಾಂ ಯಜಿಚ್ಛಸಿ ಆಹಯಸಿ ಅಸ್ಮಾಭಿರೇವಾದ್ಯ ರಕ್ಷಮಾಣ ಯಥೇಷ್ಟತಃ ತಚ್ಛ್ರುತ್ವಾ ದ್ರೌಪದಿ ತಾಸಾಂ ವಚನಂ ವಾಕ್ಯಕೋವಿದ. ದ್ರೌಪದಿ ದೇವಿಗೆ ಇತ್ಸಿತಾರ್ಥಾತಿ ಲಾಭೇನ, ಯಾವ ಪ್ರಸಂಗ ಬಂದಿದೆ ನೋಡ್ರಿ ದ್ರೌಪದಿ ದೇವಿ. ನಾನು ಊಟಕ್ಕಾಗಿ ಬಂದದ್ದು, ಇಲ್ಲಿ 12 ತಿಂಗಳುಗಳ ಕಾಲ ಇದ್ದು ಕಾಲ ಕಳಿಬೇಕು ಅಂತ ಬಂದದ್ದು. ಆ ಕಾಲ ಈಗ ರಾಣಿ ನನಗೆ ಮಾಡಿಕೊಡ್ತಾಳೆ, ನಾನು ಇರೋದಕ್ಕೆ ಅಪ್ಪಣೆ ಕೊಡ್ತಾಳೆ, ಹಾಗಾಗಿ ರಾಣಿ ನನಗೆ ಕರೆದಿದ್ದಾಳೆ ಅಂತ ಸಂತೋಷ ಪಡ್ತಾ ಇದ್ದಾಳಂತೆ. 16,000 ಜನ ಅಲ್ಲ, ಲಕ್ಷ ಜನ ಬ್ರಾಹ್ಮಣರಿಗೆ ಪ್ರತಿನಿತ್ಯ ಊಟಕ್ಕೆ ಹಾಕುವ ಕೈಯವಳು. 16 ಲಕ್ಷ ಬ್ರಾಹ್ಮಣರಿಗೆ 16 ಜನಕ್ಕೆ ಸೇವೆಯನ್ನು ಮಾಡಿ ಕೆಲಸವನ್ನು ಕೊಟ್ಟು ಅವಳಿಗೆಲ್ಲ ಸಾಕುವಂಥ ಮಹಾತಾಯಿಯವಳು. ವಾಚಾ ಮಿತ್ರ ಪ್ರಣೇತ್ರೀಂ ತ್ರಿಭುವನ ಮಹಿತಾ ಶಾರದಾ ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಮಿತ ಸ್ತ್ರೀ ಧವಲಿತ ಕವ್ವ ಪ್ರೇಮ ಭಾರಂಭ ಅಂಥ ಭಾರತೀ ದೇವಿ ಅವಳು. ಆ ಭಾರತೀ ದೇವಿಗೂ ಈ ಪರಿಸ್ಥಿತಿ ಬಂತು. ಎಲ್ಲರೂ ಒಂದು ಕಡೆ ಇದ್ರೆ ಸಾಕಪ್ಪ, ನಮ್ಮ ಅವಸ್ಥೆ ನಾವು ನೋಡ್ಕೊಳ್ಬೇಕು. ಯಾವ ಪ್ರಸಂಗದಲ್ಲಿ ಪರಮಾತ್ಮ ಕಾಡ ಬೆಳದಿಂಗಲು ಅಂತನೋ, ಈ ಸಂಸಾರ ಕತ್ತಲೆ ಬೆಳದಿಂಗಳು ಅಂತ ದಾಸರು ಹಾಡಾಡ್ತಾರೆ. ಯಾವತ್ತು ದೇವರು ನಮ್ಮನ್ನು ಯಾವ ಅವಸ್ಥೆಯಲ್ಲಿ ಕರೆದುಕೊಂಡು ಹೋಗ್ತಾನೋ ಗೊತ್ತಿಲ್ಲ. ಐಶ್ವರ್ಯದಿಂದ ಮೆರೆಸ್ತಾನೆ, ಕೀರ್ತಿಯಿಂದ ಮೆರೆಸ್ತಾನೆ, ಹಣದಿಂದ ಮೆರೆಸ್ತಾನೆ, ಅಧಿಕಾರದಿಂದ ಮೆರೆಸ್ತಾನೆ, ಆನೆ ಒಂಟೆ ಕುದುರೆ ಎಲ್ಲ ಕೊಡ್ತಾನೆ. ಯಾವಾಗ ಯಾವುದರಿಂದ ಭ್ರಷ್ಟನನ್ನಾಗಿ ಮಾಡಿ ತಳಗೆ ಬೆಳೆಸ್ತಾನೋ ಗೊತ್ತಿಲ್ಲ. ಯಾವುದು ಶಾಶ್ವತ ಅಲ್ಲ. ಎಂತೆಂಥ ಮಹನೀಯರಿಗೆ, ಎಂತೆಂಥ ಮಹಾನುಭಾವರಿಗೆ. ದ್ರೌಪದಿ ದೇವಿ ಆದಮೇಲೆ ಇನ್ಯಾರಿದ್ದಾರೆ ಜಗತ್ತಿನಲ್ಲಿ? ಪರಮಾತ್ಮ ಲಕ್ಷ್ಮೀದೇವಿ, ವಾಯುದೇವರು ಸರಸ್ವತಿ ದೇವಿ, ದ್ರೌಪದಿ ದೇವಿ, ಭಾರತಿ ದೇವಿ. ಇಷ್ಟು ದೊಡ್ಡ ಸ್ಥಾನ ಅವಳು. ಅಂಥ ದ್ರೌಪದಿ ದೇವಿಗೆ ಈ ಪ್ರಸಂಗ ಬರುತ್ತದೆ ಅಂತಂದರೆ ನಮ್ಮಂದೆಲ್ಲ ಏನು ಪರಿಸ್ಥಿತಿ? ದ್ರೌಪದಿ ದೇವಿ ವಾಯುದೇವರು ಕೇವಲ ಪರಮಾತ್ಮನ ಸೇವೆಗಾಗಿ ಬಂದದ್ದು ಇದು ನಿಜ. ಉಳಿದೆಲ್ಲರಿಗೆ ತಮ್ಮ ತಮ್ಮ ಕರ್ಮ ಅದೆಲ್ಲ ಆಗಬೇಕು, ಆಗ್ತದೆ, ಅದೆಲ್ಲ ತತ್ವಜ್ಞಾನ ಸಿದ್ಧಾಂತ. ಆದರೂ ನಾವು ವಿಚಾರ ಮಾಡಬೇಕಾದದ್ದು, ನಾವು ಏನೋ ಸ್ವಲ್ಪ ಸಮಸ್ಯೆ ಬಂದಿದೆ ಅಂತ ಹೇಳಿ ಬಹಳ ನೊಂದುಕೊಂಡು ಒದ್ದಾಡಿ ಕಷ್ಟಪಡುವ ಅರ್ಥ ಇಲ್ಲ. ನಾವು ಯಾರು 12 ವರ್ಷ ವನವಾಸಕ್ಕೆ ಹೋಗಿವ್ರಿ? ರಾಮಾಯಣ ನೋಡ್ರಿ, ಮಹಾಭಾರತ ನೋಡ್ರಿ. ರಾಮಾಯಣದಲ್ಲಿ ಮಹಾಭಾರತದಲ್ಲಿ ರಾಮಚಂದ್ರ ದೇವರು, ರಾಮ ಲಕ್ಷ್ಮಣ ಸೀತೆ, ಸ್ವಯಂ ದೇವರು ಮತ್ತು ಶೇಷದೇವರು, ಸ್ವಯಂ ಲಕ್ಷ್ಮೀದೇವಿ ಕಾಡಿಗೆ ಹೋಗಿದ್ದಾರೆ. ಕಾರಣ ಬೇರೆ ಇರ್ಬೋದು. ಕಾಡಿಗಂತೂ ಹೋದ್ರ ಇಲ್ಲ, 14 ವರ್ಷಗಳ ಕಾಲ ಹೋದರು. ಇಲ್ಲಿ ಪಾಂಡವರು, ಧರ್ಮರಾಜ, ಭೀಮಸೇನ, ಅರ್ಜುನ, ನಕುಲ ಸಹದೇವ, ದ್ರೌಪದಿ, ಇವರೆಲ್ಲ ಕಾಡಿಗೆ ಹೋಗಿದ್ದಾರೆ. 12 ವರ್ಷ, 1 ವರ್ಷ ಅಜ್ಞಾತವಾಸ, 13 ವರ್ಷ, 14 ವರ್ಷ. ರಾಮಾಯಣ ಮಹಾಭಾರತ ದೊಡ್ಡದಾದ ಗ್ರಂಥ, ತತ್ವಗಳ ಸುರಿಮಳೆ, ನೀತಿಗಳ ಬೋಧನೆ ಮಾಡ್ತದೆ, ಧರ್ಮವನ್ನು ತಿಳಿಸಿಕೊಡ್ತದೆ. ಇಡೀ ನಮ್ಮ ಜೀವನ ಪೂರ್ತಿ ಅದನ್ನು ಆದರ್ಶವನ್ನಾಗಿ ಇಟ್ಟುಕೊಂಡು ನಮ್ಮ ಜೀವನವನ್ನು ಸಾಗಿಸುವಂಥ ಮಹಾಗ್ರಂಥಗಳು, ಮಹಾನುಭಾವರ ಚರಿತ್ರೆ. ಅಂಥ ಮಹಾಭಾರತ ರಾಮಾಯಣದಲ್ಲಿ ಮಹಾನುಭಾವರೇ ಈ ಅವಸ್ಥೆಯನ್ನು ಪಡೆದಿದ್ದಾರೆ. ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದೇನು ಅಂದರೆ, ನಾವು ಯಾರೂ ಇಷ್ಟು ಕಷ್ಟದಲ್ಲಿ ಇಲ್ಲ, ಯಾರೂ ನಾವು ವನವಾಸಕ್ಕೆ ಹೋಗಿಲ್ಲ, ಇಷ್ಟು ಘೋರ ಅನರ್ಥವನ್ನು ಅನುಭವಿಸಿಲ್ಲ. ಅವರು ಅಷ್ಟು ಅನರ್ಥದಲ್ಲಿಯೂ ಸುಖವಾಗಿದ್ದಾರೆ. ಪರಮಾತ್ಮನ ಅನುಗ್ರಹ ಇದೆ. ಮಾಡಬೇಕಾದ ದಾನವನ್ನು ಮಾಡಿದ್ದಾರೆ, ಮಾಡಬೇಕಾದ ಧರ್ಮಗಳನ್ನು ಮಾಡಿದ್ದಾರೆ, ಮಾಡಬೇಕಾದ ಅಧ್ಯಯನಗಳನ್ನು ಎಲ್ಲ ಮಾಡಿದ್ದಾರೆ. ಆದರೆ ದೇವರು ಸುಖವಾಗಿ ಇಟ್ಟಿದ್ದಾನೆ. ಯಾವಾಗ ಏನು ಪರಿಸ್ಥಿತಿ ತರ್ತಾನೆ ಅದನ್ನೂ ಸಹನೆ ಮಾಡುವ ಶಕ್ತಿ ನಾವು ಪಡಿಬೇಕು, ಸಹನೆ ಪಡಿಬೇಕು, ತ್ಯಾಗ ಮಾಡಬೇಕು, ವೈರಾಗ್ಯ ಪಡಿಬೇಕು. ಅದೇ ಒಂದು ದೊಡ್ಡ ತಪಸ್ಸು ಅಂತ ಅನ್ಕೋಬೇಕು. ಇದೇ ಶ್ರೀಮದ್ ಆಚಾರ್ಯ ಸಿದ್ಧಾಂತ ಅಂತ ನಮಗೆ ತಿಳಿಸಿಕೊಡ್ತದೆ. ದ್ರೌಪದಿ ದೇವಿ ಅಂತ ಮಹಾನುಭಾವಳು, ಅವಳು ಅನ್ಕೊಳ್ತಾಳಂತೆ, ಓ ಈಪ್ಸಿತಾರ್ಥ ಅತಿ ಅಭೇನ ಪೃಷ್ಟ ಆಗತ ಗೃಹೋತ್ತಮ. ಅವಳು ಕರೆದಿದ್ದಾಳೆ, ನನ್ನ ಮನೋ ಅಭಿಲಷಿತ ಕಾಮನೆ ಪೂರ್ಣವಾಗ್ತದೆ. ರಾಜ್ಯವೇಶ್ಮ ಉಪಾಕ್ರಮ್ಯ ಯತ್ರಾರ್ಘ್ಯ ಮಹಿಷಿ ಸ್ಥಿತ.
ರಾಣಿ ಮುಂದೆ ಹೋಗಿ ನಿಂದಿರುತ್ತಾಳೆ. ಹೋದಾಗ ಸುದರ್ಶನೆ ನೋಡಿ, ಅವಳು ಸುದರ್ಶನೆ ಎಲ್ಲಿ ಕೂತಿದ್ದಾಳೆ? ದದರ್ಶಾವಸ್ಥಿತಾಂ ಹೈಮೆ ಪೀಠೆ ರತ್ನ ಪರಿಚ್ಛಿದೆ. ರತ್ನ, ಮಾಣಿಕ್ಯ, ಮುತ್ತು, ವಜ್ರ ಇವುಗಳಿಂದ ಮಾಡಿದ ಖಚಿತವಾದ ರತ್ನ ಸಿಂಹಾಸನದ ಮೇಲೆ ಕೂತಿದ್ದಾಳೆ. ರಕ್ತ ಸೂಕ್ಷ್ಮಾಂಬರಾಂ ಮೇಘೆ ಸೌಧಾಂ ಇನಿಂ ಇವ ನಾನಾಭರಣ ವಿಚಿತ್ರಾಂಚ ಸರ್ವಾಭರಣಭೂಷಿತ. ಇಷ್ಟೆಲ್ಲ ಒಳ್ಳೆಯ ಲಕ್ಷಣಗಳಿಂದ ಒಳ್ಳೆಯ ಆಸನದ ಮೇಲೆ ಕುತ್ತ ಸುದೇಷ್ಣೆ ಸುಭ್ರೂಂ ಸುಕೇಶಿ ಸುಷ್ಣೋಣೀಂ ಕಬ್ಜವಾಮನ ಮಧ್ಯಗಾಂ ಬಹುಪುಷ್ಪೋಪಕೀರ್ಣಾಂ ಭೂಮ್ನಾಂ ವೇದೀಮಿವಾತುರಾಂ. ಯಾರಮ್ಮ ನೀನು? ಇಷ್ಟು ಸುಂದರಿ ಇದ್ದಿ, ಬಂದದ್ದೇನು? ಯಾರು ನೀನು ಅಂತ ಹೇಳಿ ಆ ಸುದೇಷ್ಣ ದ್ರೌಪದಿಯ ಲಕ್ಷಣಗಳನ್ನು ಹೇಳ್ತಾ ಹೋಗ್ತಾಳೆ. ಗೂಢಗುಲ್ಫಾ ಸಮಾನೂರು ಸ್ತ್ರೀ ಗಂಭೀರ ಷಡನ್ನತ ಸ್ನಿಗ್ಧ ಪಂಚಸು ರಕ್ತೇಶು ಹಂಸ ಗದ್ಗದ ಭಾಷಿಣಿ. ನಾನು ನೋಡ್ತಾ ಇದ್ದೆ ಮೇಲೆ ನಿಂತು ನಾನು ನೋಡ್ತಾ ಇದ್ದೆ. ಎಲ್ಲ ಹೆಣ್ಣು ಮಕ್ಕಳು ಗಂಡಸರು ಮಾಡುವ ಪ್ರಶ್ನೆ ಉತ್ತರಗಳಿಗೆ ನೀನು ಉತ್ತರವನ್ನು ಕೊಡ್ತಾ ಇದ್ದಿ. ಎಷ್ಟು ಹಂಸದ ಧ್ವನಿ ನಿಂದು, ಎಷ್ಟು ಚೆಂದಾಗಿ ಮಾತಾಡ್ತಿ, ಎಷ್ಟು ಚೆಂದಾದ ಧ್ವನಿ ಇದೆ. ನಿನ್ನ ಧ್ವನಿಯನ್ನು ಕೇಳಿದರೆ ಕೇಳ್ತಾ ಇರಬೇಕನ್ನಿಸ್ತದೆ, ನಿನ್ನನ್ನು ನೋಡಿದರೆ ನೋಡ್ತಾ ಇರಬೇಕನ್ನಿಸ್ತದೆ. ನೀನು ಮಾಡುವ ಎಲ್ಲ ಪ್ರಯಾಸಗಳನ್ನು ಜೊತೆಯಾಗಿ ಅವಲಂಬಿಸಬೇಕನ್ನಿಸ್ತದೆ. ಯಾರಮ್ಮ ನೀನು? ಸುಕೇಶಿ, ನಿನ್ನ ಕೇಶಗಳು ಇಷ್ಟು ರೇಷ್ಮೆ ನಿನ್ನ ಮುಂದೆ ನಾಚಬೇಕು, ಅಷ್ಟು ಒಳ್ಳೆ ಕೇಶಗಳಿವೆ. ಸುಸ್ವರ, ವೇಣಿ ಸಂಹಾರ ಆಗಿಲ್ಲ, ಪ್ರತಿಜ್ಞೆ ಮಾಡಿದ್ದಾಳೆ. ಅವರೆಲ್ಲ ಸಂಹಾರ ಆದ ಮೇಲೆ ಜಡೆಯನ್ನು ಕಟ್ತೇನೆ ಅಂತ ಅಲ್ಲಿವರೆಗೆ ಬಿಚ್ಚಿಟ್ಟುಕೊಂಡಂತಹ ಕೂದಲುಗಳು, ಆದರೂ ಸುಮ್ಮನೆ ಸ್ವಲ್ಪ ಹೀಗೆ ಸಿಕ್ಕಿಸಿಕೊಂಡಿದ್ದಾಳೆ. ಯಾರಮ್ಮ ನೀನು? ಪೀನಶ್ರೋಣಿ ಪಯೋಧರ, ಕಣ್ಣು ರೆಪ್ಪೆ, ಗಲ್ಲ, ಮುಖ, ನಿನ್ನ ಕಾಂತಿ, ದಾನವಿ, ಕಿನ್ನರಿ, ಗಂಧರ್ವಿ. ಕಿನ್ನರಿಯೋ, ಗಂಧರ್ವಿಯೋ, ವನದೇವತಾನೋ, ಅಪ್ಸರಾನೋ, ನಾಗಿನೋ, ತಾರಿನೋ, ಅಲಂಬುಸಾನೋ, ಮಿಶ್ರಶ್ರೇಣಿ, ಪುಂಡರೀಕಾಕ್ಷ, ಇಂದ್ರಾಣಿನೋ, ರುದ್ರಾಣಿನೋ, ಸ್ವಧಾನೋ, ದೇವಿನೋ, ದೇವೇಶು ವಿಖ್ಯಾತ ಬ್ರೂಹಿ. ಯಾರಮ್ಮ ನೀನು? ನಿನ್ನ ಸುಂದರ ಲಾವಣ್ಯವಾದಂತಹ ರೂಪಗಳಿಗೆ ಅನುಪಮ ದೃಷ್ಟಾಂತರಾದವರು ಜಗತ್ತಿನಲ್ಲಿ ಯಾರೂ ಇಲ್ಲ. ನಾನು ಯಾಕೆ ಇದನ್ನು ಇಟ್ಟುಕೊಂಡು ಹೇಳ್ತಾ ಇದ್ದೇನೆಂದರೆ, ಇಡೀ ದ್ರೌಪದಿ ದೇವಿಯ ಇಷ್ಟು ರೂಪಲಾವಣ್ಯಗಳನ್ನು ವರ್ಣನೆ ಮಾಡುವ ಸಾಹಸ ಯಾರೂ ಮಾಡಿಲ್ಲ, ಇಡೀ ಮಹಾಭಾರತದಲ್ಲಿ ಮಾಡಿಲ್ಲ. ಆದರೆ ಇಲ್ಲಿ ರಾಣಿಯಾಗಿದ್ದಾಳೆ, ಇವಳು ದಾಸಿಯಾಗಿ ಬಂದಿದ್ದಾಳೆ. ರಾಣಿಯಾದವಳಿಗೆ ಕಿಮ್ಮತ್ತನ್ನು ಕೊಟ್ಟು ಸುಮ್ಮನಿದ್ದಾಳೆ ದ್ರೌಪದಿ ದೇವಿ. ತಾನು ದಾಸಿಯಾದದ್ದರಿಂದ ತಾನು ರಾಣಿಗೆ ಮರ್ಯಾದೆ ಕೊಡಬೇಕನ್ನು ಕೊಡ್ತಿದ್ದಾಳೆ. ರಾಣಿ ದಾಸರನ್ನು, ಇವರನ್ನು ಸ್ತೋತ್ರ ಮಾಡಬಹುದು, ಮಾಡ್ತಿದ್ದಾಳೆ. ಇಷ್ಟು ವಿಸ್ತಾರವಾಗಿ ದ್ರೌಪದಿ ದೇವಿಯ ರೂಪಲಾವಣಿಗಳು ಬಂದಿಲ್ಲ, ಇನ್ನು ಬರ್ತದೆ, ಹೇಳ್ತೇನೆ, ಇನ್ನು ಮುಗಿದಿಲ್ಲ, ಈಗ ಪ್ರಾರಂಭ ಆಗಿದೆ. ಎಷ್ಟು ದ್ರೌಪದಿ ದೇವಿಯ ಲಕ್ಷಣಗಳು, ಆ ದ್ರೌಪದಿ ದೇವಿಯ ಧರ್ಮಗಳು, ತತ್ವಗಳು, ಅವಳು ಮಾಡಿದಂತಹ ವ್ಯಾಪಾರ ಅದ್ಭುತ. ಯಾರಮ್ಮ ನೀನು? ನ ತೃಪ್ಯಂತಿ ತ್ವಾಂ ತೃಷ್ಟೋಪರತಂ ಮನ್ಯೆ ಲೋಕವರ್ತ ರಮೀಶ್ವರಂ ನ ತೃಪ್ಯಂತಿ ಸ್ತ್ರೀಯೋ ದೃಷ್ಟ ಕಾನುಪುಂಸ ರತಿರ್ಭವೆ. ಹೆಣ್ಣು ಮಕ್ಕಳು ನಿನ್ನನ್ನು ನೋಡುವುದನ್ನು ನಿಂದ್ರಿಸ್ತಾ ಇಲ್ಲ. ಗಂಡಸರ ಗತಿ ಏನಾಗಬೇಕು? ಅಷ್ಟು ಕಾಮ ದೃಷ್ಟಿಯಿಂದ, ಅಷ್ಟು ಲೋಭ ದೃಷ್ಟಿಯಿಂದ, ಅಷ್ಟು ಆಶ್ಚರ್ಯದ ದೃಷ್ಟಿಯಿಂದ ನಿನ್ನನ್ನು ಕಣ್ಣನ್ನು ಪಿಳುಕಿಸದೇನೆ, ರಪ್ಪೆಯನ್ನು ಬಡದೇನೆ ನಿನ್ನನ್ನು ದಟ್ಟಿಸಿ ನೋಡ್ತಾ ಇದ್ದಾರೆ. ಅಷ್ಟು ಸುಂದರಾಗಿದ್ದೆ ನೀನು. ಅಂದರೆ ಪುರುಷರ ಅವಸ್ಥೆ ಏನಾಗಬೇಕಮ್ಮ? ಪ್ರಬಾಲ ಪುಷ್ಪಕವಲೈ ರಾಚಿತ, ಪ್ರಬಾಲ ಪುಷ್ಪಕ ಸ್ತಬಲೈ ರಾಚಿತ ವನದೇವತ. ಗಿಡಗಳೆಲ್ಲ ನಿನ್ನನ್ನೇ ನೋಡ್ತಾ ಇವೆ, ಗಿಡಗಳೆಲ್ಲ ನಿನ್ನನ್ನೇ ನೋಡ್ತಾ ಇವೆ. ತ್ವಾಮೇವ ನಿರೀಕ್ಷಂತೆ ವಿಸ್ಮಿತ ರೂಪಸಂವದ. ಗಿಡಗಳಿಗೂ ಜೀವ ಇದೆ, ಗಿಡಗಳಲ್ಲಿಯೂ ಜೀವಗಳಿವೆ, ಅವುಗಳಿಗೂ ಹಸಿವೆ, ನೀರಡಿಕೆ, ಕಾಮ, ಲೋಭ ಎಲ್ಲ ಇರ್ತದೆ. ಅದನ್ನು ಗುರುತಿಸಿಕೊಳ್ಳಿಕ್ಕೆ ನಮಗಾಗೋದಿಲ್ಲ. ಆದರೆ ಕೆಲವರಿಗೆ ಅದು ಶಕ್ತಿ ಇರ್ತದೆ. ಆ ಸುದೇಷ್ಣೆಗೆ ಆ ಶಕ್ತಿ ಇತ್ತು. ಗಿಡಗಳೂ ನಿಮ್ಮನ್ನು ನೋಡ್ತಾ ಇವೆ ಅಂತ ಇದ್ದಾಳೆ ಅಂತಂದರೆ ದ್ರೌಪದಿಯ ಲಾವಣ್ಯ ನೋಡ್ರಿ. ಅಂತಃಪುರಗತಾನಾರ್ಯೋ ಮೃಗಾಹ ಪಕ್ಷಿಗಣ ನರಾಹ. ಅಂತಃಪುರದಲ್ಲಿ ಇದ್ದ ಕೇವಲ ಮನುಷ್ಯರು,
ಹೆಣ್ಣು ಮಕ್ಕಳು, ಗಂಡಸರು, ವೃದ್ಧರು, ಪುರುಷರು, ಬಾಲಕರು, ತರುಣರು, ತರುಣಿಯರು ಇಷ್ಟೇ ಅಲ್ಲ, ಮೃಗಾಹ ಪಕ್ಷಿಗಣಾಹ, ಮೃಗಗಳು ನಿನ್ನನ್ನೇ ನೋಡ್ತಾ ಇವೆ, ಎಲ್ಲ ಪಕ್ಷಿಗಳು ನಿನ್ನನ್ನು ನೋಡ್ತಾ ಇವೆ. ಸರ್ವೇ ತ್ವಾಮೇವ ಕಲ್ಯಾಣಿ ನಿರೀಕ್ಷಂತೆ ಸುವಿಸ್ಮಿತಾ, ಎಲ್ಲವೂ ನಿನ್ನನ್ನೇ ನೋಡ್ತಾ ಇದೆ ಅತ್ಯಂತ ಆಶ್ಚರ್ಯಭರಿತವಾಗಿ. ಅಮ್ಮ, ನಾತ್ವದೃಶಿ ಕಾಚನ ಮೇ ತ್ರಿಷು ಲೋಕೇಶು ಸುಂದರಿ, ನಾನು ಬೇಕಾದಷ್ಟೆಲ್ಲ ಊರುಗಳಿಗೆ ಹೋಗಿದ್ದೇನೆ, ಬೇಕಾದ ಕಡೆಗೆಲ್ಲ ಸಂಚಾರ ಮಾಡಿ ಬಂದಿದ್ದೇನೆ, ಎಲ್ಲ ಫಂಕ್ಷನ್ಗಳಲ್ಲಿ ಅಟೆಂಡ್ ಆಗಿ ನಾನು ಎಲ್ಲ ವ್ಯಾಪಾರಗಳನ್ನು ಮಾಡಿದ್ದೇನೆ. ಇಷ್ಟು ಸುಂದರ ಸ್ತ್ರೀಯನ್ನು ನಾನು ಕಂಡೇ ಇಲ್ಲ, ನೋಡೇ ಇಲ್ಲ. ಸುಂದರಿಯಾದ ರೂಪವನ್ನು, ಸೌಂದರ್ಯವುಳ್ಳ ಸ್ತ್ರೀಯನ್ನು ನೋಡೇ ಇಲ್ಲ. ದೃಷ್ಟ ಪೂರ್ವಾ ಶ್ರುತಾವಾಪಿ ಚಕ್ಷುಷಾ ವಿದ್ಯತೆ ಶುಭ, ಕೇಳಿಲ್ಲ, ನೋಡಿಲ್ಲ, ಇದೇ ಮೊದಲನೇ ಬಾರಿ. ನಾಸ್ಮಿದೆ ಇಷ್ಟಂದಾಗ ದ್ರೌಪದಿ ಕೈ ಮುಗಿದು ಹೇಳ್ತಾಳಮ್ಮ, ನಾನು ಯಾವ ದೇವಿ ಅಲ್ಲ, ದೇವತಾ ಅಲ್ಲ, ಕಿನ್ನರಿ ಅಲ್ಲ, ಗಂಧರ್ವಿ ಅಲ್ಲ, ಅಪ್ಸರ ಅಲ್ಲ, ಇಂದ್ರಾಣಿ ಅಲ್ಲ, ಅಂದರೆ ರುದ್ರನ ಹೆಂಡತಿ ಅಲ್ಲ, ಇಂದ್ರನ ಹೆಂಡತಿ ಅಲ್ಲ, ಯಾರೂ ಅಲ್ಲ. ನಾನು ಸೈರಂಧ್ರಿ ನಾಮತೇ ಜಾತಿ, ಸೈರಂಧ್ರಿ ಅಂತನ್ನುವ ಜಾತಿಯಲ್ಲಿ ಬಂದವಳು, ನಾನು ದಾಸಿ. ನಾನು ಸೈರಂಧ್ರಿ ನಾಮ ಮೇ ಜಾತಿರ್ ವನ್ಯಮೂಲ ಫಲಾಶನ, ವನದಲ್ಲಿ ಇದ್ದವಳು, ಹಣ್ಣು ಗಡ್ಡೆ ಗೆಣಸು ಇವುಗಳನ್ನು ತಿಂದು ಬದುಕುವಂತಹ ಜೀವನ. ನಾನು ದಾಸಿ. ಕೇಶಪಾಲೆ, ನನಗೆ ಭಾರಿ ಕೂದಲುಗಳನ್ನು ಅಲಂಕಾರ ಮಾಡಿ ಗೊತ್ತು, ಜಡೆಗಳನ್ನು ಹಾಕ್ತೇನೆ, ಭಾರಿ ನಾನು ಹೆಣ್ಣು ಮಕ್ಕಳಿಗೆ ಅಲಂಕಾರ ಮಾಡ್ತೇನೆ. ನನ್ನ ದಾಸಿ ಕೇವಲ ಹೆಣ್ಣಿಗೆ ಮಾತ್ರ ದಾಸಿ. ದಾಸಿ ಅಂದರೆ ಪುರುಷರಿಗೂ ಸ್ತ್ರೀಯರಿಗೂ ದಾಸ್ಯವನ್ನು ಮಾಡ್ತೇನೆ ಅಂತಲ್ಲ. ಸೈರಂಧ್ರಿ ಅಂತನ್ನುವ ಜಾತಿಯಲ್ಲಿ ಬಂದವರು ಕೇವಲ ಸ್ತ್ರೀಯರಿಗೆ ಮಾತ್ರ ದಾಸ್ಯವನ್ನು ಮಾಡ್ತಾರೆ, ಸ್ತ್ರೀಯರಿಗೆ ಮಾತ್ರ ಸೇವೆಯನ್ನು ಮಾಡ್ತಾರೆ ಹೊರತು ಪುರುಷರಿಗೆ ಮಾಡುವುದಿಲ್ಲ. ಅದನ್ನು ಅರ್ಥ ಮಾಡಿಕೊ ನೀನು. ಪತೀನಾಂ ಪ್ರೇಕ್ಷಮಾಣಾನಾಂ ಕಿಂಚಿತ್ ಕಾಂತಾರ ಕಾರಣಾಂತರೇ, ನನ್ನ ಗಂಡಂದರು ಎಲ್ಲರೂ 5 ಜನ ಗಂಡಂದರಿದ್ದಾರೆ, ಅವರೆಲ್ಲ ಕಾರಣಾಂತರಗಳಿಂದ ಅವರಿಗೊಂದು ವರ್ಷ ಇಲ್ಲ. ಹಾಗಾಗಿ ನಾವೆಲ್ಲ ಈಗ ಬೇರೆ ಬೇರೆ ಆಗಿದ್ದೇವೆ. ನಾನು ಕೇಶಪಾಶಗಳನ್ನು ಹೂಗಳಿಂದ ಅಲಂಕಾರ ಮಾಡಿ ಭಾರಿ ಭಾರಿ ಹೂಗಳನ್ನು ಪೋಣಿಸಿ ಭಾರೀ ತಯಾರನ್ನು ನನಗೆ ಮಾಡಲಿಕ್ಕೆ ಬರ್ತದೆ. ಹೆಣ್ಣು ಮಕ್ಕಳನ್ನು ತತ್ರ 12 ವರ್ಷಾಣಿ ವನ್ಯಮೂಲ ಫಲಾಶನ, 12 ವರ್ಷಗಳಲ್ಲಿ ನಾನು ಹಣ್ಣು ಇವುಗಳನ್ನು ತಿಂದು ಬದುಕಿದ್ದು. ಜಾನಾಮಿ ಕೇಶಾನ್ ಘೃತಿತು, ಕೇಶಗಳಲ್ಲಿ ಹೂಗಳನ್ನು ಸಿಗಿಸು ಗೊತ್ತು ನನಗೆ, ಭಾರಿ ಅಲಂಕಾರ ಮಾಡೋದು ಗೊತ್ತು. ಆ ಯಾವ ಹೂವನ್ನಿಟ್ಟರೆ ಭಾರೀ ಕಾಣುತ್ತದೆ, ಅಲಂಕಾರ ಹೆಚ್ಚು ಮತ್ತು ಶೋಭಾಯಮಾನವಾಗ್ತದೋ ಅಂಥ ಎಲ್ಲ ಹೂಗಳನ್ನು ಮಧ್ಯ ಮಧ್ಯದಲ್ಲಿ ಇಟ್ಟು ನನಗೆ ಅಲಂಕಾರ ಮಾಡೋದು ಗೊತ್ತು. ಬರೇ ಬಿಳಿ ಹೂ ಇಡ್ತಾ ಹೋದರೆ ಚಂದ ಕಾಣೋದಿಲ್ಲ. ಬಿಳಿ ಇರಬೇಕು, ಕೆಂಪು ಇರಬೇಕು, ನೀಲಿ ಇರಬೇಕು, ಒಂದಾದ್ಮೇಲೆ ಒಂದು ಬೇರೆ 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 ಹೂವುಗಳನ್ನು ಇಡ್ತಾ ಹೋಗ್ಬೇಕು, ಅಂದಾಗ ಅದು ಚಂದ ಕಾಣುತ್ತದೆ. ಹಾಗೆಲ್ಲ ಮಾಡಲಿಕ್ಕೆ ಗೊತ್ತು ನನಗೆ ಅಂತ. ನಾರಾಧಮಂ ಸತ್ಯಭಾವಂ ಕೃಷ್ಣಸ್ಯ ಮಹಷೀಂ ಪ್ರಿಯಾಂ, ನಾನು ಇಷ್ಟು ದಿನ ಕೃಷ್ಣನ ಹೆಂಡತಿ ಇದ್ದಾಳಲ್ಲ ಸತ್ಯಭಾಮ, ಅವಳಿಗೆ ದಾಸಿಯಾಗಿದ್ದು ಅವಳಿಗೆ ಅಲಂಕಾರ ಮಾಡ್ತಾ ಇದ್ದೆ ನಾನು. ಬೇಕಾದ್ರೆ ಹೋಗಿ ಕೇಳ್ಕೊಂಡು ಬಾ, ಸೈರಂಧ್ರಿ ಅಂತನೋ ಜಾತಿಯಲ್ಲಿ ಒಬ್ಬ ದಾಸಿ ನಿನ್ನ ಹತ್ರ ಇದ್ದಳಲ್ಲ, ಕೆಲಸ ಮಾಡಿದ್ದಳ ಇಷ್ಟು ದಿವಸ. ಮಳಿ ಬರ್ತಾ ಇದೆ. ಸತ್ಯಾತ್ಮತೀರ್ಥರ ವಾಣಿ ಅವ್ರು ಹೇಳಿದ್ದು ನಿನ್ನೆಯೂ ಮಳೆ ಆಯಿತು. ಎಲ್ಲ ಕಡೆಗೆ ಅನಾವೃಷ್ಟಿ ಆಗಬಾರದು, ಸುವೃಷ್ಟಿನೇ ಆಗಬೇಕು. ಹಾಗಾಗಿ ವಿರಾಟ ಪರ್ವ ಪ್ರವಚನ ಮಾಡಿರಿ, ವಿರಾಟ ಪರ್ವ ಪಾರಾಯಣ ಮಾಡಿರಿ ಅಂತ ಅವರ ಆಜ್ಞೆ. ಇವತ್ತು ಅವರು ಮಹಾನುಭಾವರ ದರ್ಶನ ಆಯಿತು, ಇಲ್ಲಿ ಹುಬ್ಬಳ್ಳಿಯಲ್ಲಿ ಬಂದಿದ್ದಾರೆ. ಅವರ ವಾಚಮರ್ಥೋನು ಧಾವತ, ದೊಡ್ಡವರ ಮಾತನ್ನು ಪರಿಪಾಲನೆ ಮಾಡಿದರೆ ನಮಗೆ ಎಲ್ಲ ವಿಧವಾದ ಕಲ್ಯಾಣ ಆಗ್ತದಂತನ್ಲಿಕ್ಕೆ ಇದೇ ಸಾಕ್ಷಿ. ಜೋರಾದ ಮಳೆ ಎಲ್ಲೆಲ್ಲೆಲ್ಲರೂ ಕೇಳ್ತಾ ಇದ್ದೀರಿ, ಅವ್ರವ್ರ ಊರೊಳಗೂ ಆಗ್ತದೆ, ಇಲ್ಲಂತೂ ಆಗ್ತಾ ಇದೆ. ನೀವು ನಿಮ್ಮ ಊರೊಳಗೂ ಅವಶ್ಯವಾಗಿ ಮಳೆ ಹಾಗೇ ಆಗ್ತದೆ. ವಿರಾಟ ಪರ್ವದ ಅರ್ಜುನ ವಿರಾಟ ಪರ್ವದಲ್ಲಿ ಭೀಮಸೇನ ದೇವರ ಅತ್ಯುತ್ತಮವಾದ ಪರಾಕ್ರಮವನ್ನು ತೋರಿಸಿದ್ದ. ಅದರ ತರುವಾಯ ಏಕಾಕಿಯಾಗಿ ಇಂದ್ರ ಅಂದರೆ ಇಂದ್ರನ ಅವತಾರನಾದ ಅರ್ಜುನ ಮತ್ತು ಎಲ್ಲ ಕೌರವರನ್ನು ಸೋಲಿಸಿ ಓಡಿಸಿ
ತಾನು ವಿಜಯವನ್ನು ಸಾಧಿಸಿದಂತಹ ಮಹಾ ಪರಾಕ್ರಮವನ್ನು ತೋರಿಸಿ ಮಹಾ ಚರಿತ್ರೆ ಇಲ್ಲಿ ಬರ್ತದೆ. ಹಾಗಾಗಿ ಆ ಇಂದ್ರ ಮಳೆಯನ್ನು ಸುರಿಸುವ ದೇವತೆ, ಹಾಗಾಗಿ ಅವನು ಎಲ್ಲ ವಿಧವಾದ ವೃಷ್ಟಿಗಳನ್ನು ಮಾಡ್ತಾನೆ. ಹಾಗಾಗಿ ವಿರಾಟ ಪರ್ವಕ್ಕೂ ಮಳೆಗೂ ಸಂಬಂಧ ಇದೆ. ಲೌಕಿಕವಾದ ವೃಷ್ಟಿನೂ ಹೌದು, ಅಲೌಕಿಕವಾದ ವೃಷ್ಟಿಗಳನ್ನು ಮಾಡ್ತಾನೆ ಅಂತನ್ನೋದಕ್ಕೆ ವಿರಾಟ ಪರ್ವವನ್ನು ಹೇಳೋದಕ್ಕೆ ಇದು ಉದ್ದೇಶ. ಆಗ ಇಷ್ಟು ಮಾತು ನಡೀತಾ ಇದೆ. ನಾನು ಸತ್ಯಭಾಮಿಯಲ್ಲಿ ಕೆಲಸ ಮಾಡಿ ಅವಳಿಗೆ ಸಂತೋಷಪಡಿಸಿ ಈಗ ನಿವೃತ್ತಳಾಗಿ ಇಲ್ಲಿ ಬಂದಿದ್ದೇನೆ. 1 ವರ್ಷ ಮಾತ್ರ ನನಗೆ 5 ಜನ ಗಂಡಂದರಿದ್ದಾರೆ. ಅವರೆಲ್ಲ ಗಂಧರ್ವರು, ಧರ್ಮ, ವಾಯು, ಇಂದ್ರ, ಅಶ್ವಿನಿ ದೇವತೆಗಳು ಅಂತಿದ್ದಾರೆ. ಎಲ್ಲ ಹೇಳ್ತಾಳೆ ಮಹಾಳು. ನಾನು ದ್ರೌಪದಿ ಅಂತನ್ನೋದನ್ನು ಬಿಟ್ಟರೆ ಎಲ್ಲ ಹೇಳ್ತಾಳೆ. ಹೇಗಿದೆ ನೋಡ್ರಿ, ಆ ದುರ್ಗಾದೇವಿಯ ಅನುಗ್ರಹ, ಬ್ರಾಹ್ಮಣರ ಮಾಡಿದರ ಆಶೀರ್ವಾದ ಯಾರಿಗೂ ಗೊತ್ತೇ ಆಗಲಿಲ್ಲ. ಹೌದಾ? ಹಾಗಾದರೆ ನೀನು ದ್ರೌಪದಿಯ ಅನ್ನಲಿಲ್ಲವಳು. ವಿರಾಟರಾಜನು 5 ಜನ ಬಂದು ಎಲ್ಲ ತಮ್ಮ ಪರಾಕ್ರಮ ಪೌರುಷಗಳನ್ನು ಹೇಳಿಕೊಂಡ್ರು. ಧರ್ಮ, ಇವನು, ಭೀಮ, ಅರ್ಜುನ ಗುರ್ತೇ ಆಗಲಿಲ್ಲ, ಸಂದೇಹನೂ ಬರಲಿಲ್ಲ. ವಿಚಿತ್ರ. ಇದೇ ದೈವಿ ಮಾಯ. ವ್ರತಂ ಕಿಲ ಏತಸ್ಮಾ ಕುಲಧರ್ಮೋ ಯಮೀಕ್ಷತೆ. ನಾಹಂ, ಆದರೆ ನಂದು ಒಂದು ಪ್ರತಿಜ್ಞೆ ಇದೆ. ನಾಹಂ ಚಿರಂ ಇಚ್ಛಾಮಿ ಕಿಂಚಿತ್ ವಸ್ತುಂ ಶುಭಾನನೇ. ವ್ರತಂ ಕಿಲ ಏತಸ್ಮಾತ್ ಕುಲಧರ್ಮೋ ಯಮೀಶ್ವರಃ ಯೋ ಅಸ್ಮಾಕಂ ತು ಹರೇ ದ್ರವ್ಯಂ ದೇಶಂ ವಸನಮೇವ ವಾ ನ ಕ್ರೋದ್ಧವ್ಯಂ ಕಿಲಾಸ್ಮಾಭಿಃ ಅಸ್ಮದ್ ಗುರುಮರ್ಷಣಃ. ನನ್ನನ್ನು ಯಾರು ಕೆಟ್ಟ ಕಣ್ಣಿನಿಂದ ನೋಡ್ತಾರೋ, ಯಾರು ನನಗೆ ಪೀಡೆ ಕೊಡ್ತಾರೋ ಅಂಥವರಿಗೆ ನನ್ನ ಗಂಡಂದರು ಬಂದು ಸಂಹಾರ ಮಾಡ್ತಾರೆ. ನನ್ನ ಗಂಡಂದ್ರೆ ಯಾರು ಗೊತ್ತಾ? ಗುರವೋ ಮಮ ಧರ್ಮಶ್ಚ ವಾಯುಶಕ್ರ ತಥಾಶ್ವಿನೌ ತೇಷಾಂ ಪ್ರಸಾದಾಚ್ಚನ ಮಾಂ ಕಶ್ಚಿತ್ ವಿಪರ್ಹೇ ಪುಮಾನ್. ಅವರ ಅನುಗ್ರಹ, ಅವರ ಪ್ರಸಾದದಿಂದ ನನಗೆ ಯಾವ ತೊಂದರೆಗಳಾಗಿಲ್ಲ. ಯಾಕೆ? ಯಾರೇ ತೊಂದರೆ ಕೊಡ್ಲಿಕ್ಕೆ ಬಂದರೆ ಅವರನ್ನು ಉಳಿಸೋದೇ ಇಲ್ಲ ಅವರು. ಯಾರು? ಧರ್ಮ, ವಾಯು, ಶಕ್ರ, ಅಶ್ವಿನಿ ದೇವತೆಗಳು. ಧರ್ಮರಾಜ ವಾಯುದೇವರು, ಇಂದ್ರ, ಅಶ್ವಿನಿ ದೇವತೆಗಳು. ಅವರ ಪ್ರಸಾದದಿಂದ ನಾನು ಆರಾಮಾಗಿದ್ದೇನೆ ಅಂತ ಇಷ್ಟು ಹೇಳಿದರೆ ಆ ಸುದೇಶ್ನೆ ಕೈ ಮುಗಿದು ಬಿಟ್ಲು. ಅಮ್ಮ, ಹಾಗಾದರೆ ನೀನು ನನ್ನ ರಾಜ್ಯದಲ್ಲಿ ಇರುವ ಅವಶ್ಯಕತೆ ಇಲ್ಲ, ನೀನು ಬಿಟ್ಟು ಹೋಗ್ಬಿಡು. ಇಷ್ಟು ಸುಂದರಿ ಇದ್ದಿ, ಇಷ್ಟು ಮೋಹಕವಾದ ರೂಪಗಳು, ಇಷ್ಟು ಗುಣಗಳಿವೆ, ಏನು ಕಮ್ಮಿ ಇದೆ ನಿನ್ನಲ್ಲಿ? ನೀನು ಏಕಛತ್ರಾಧಿಪೋಭವತ್, ರಾಜಾದಿರಾಜರಿಗೆ ರಾಣಿಯಾಗುವ ಸೌಭಾಗ್ಯವನ್ನು ಪಡೆದವಳು, ಮಹಾನುಭಾವಳು ನೀನು. ನನ್ನ ರಾಜ್ಯದಲ್ಲಿ ಬಂದರೆ ನನ್ನ ನಿಶ್ಚಿತ ತೊಂದರೆ ಆಗ್ತದೆ. ಏವ ಮುಕ್ತ ಸುದೇಷ್ಣಾಂ ತಾಂ ಕೃತಾಂಜಲಿ ಪುಟಾಸ್ಥಿತ. ಕೈ ಮುಗಿದು ನಿಂತಲಂತೆ. ಸಾಬ್ರವೀತ್ ವಿಸ್ಮಯಾವಿಷ್ಟ ದ್ರೌಪದಿ ಯೋಷಿತಾಂಬರ. ಎಲ್ಲ ಹೆಣ್ಣು ಮಕ್ಕಳಲ್ಲಿ ಶ್ರೇಷ್ಠರಾದ ಹೆಣ್ಣು ನೀನು. ನಭರೇಯಂ ಅಹಂ ಭದ್ರೆ. ನನ್ನ ರಾಜ್ಯದಲ್ಲಿ ಇಟ್ಟುಕೊಂಡು ನಿನ್ನನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ನಾನು ತೆಗೆದುಕೊಳ್ಳೋದಿಲ್ಲಮ್ಮ. ಸಂಶಯೋ ಮಮ ವಿದ್ಯತೆ. ನನಗೆ ಸಂಶಯ ಇದೆ. ರಾಜಾತ್ವಂ ಹಿನ ದೃಷ್ಟ. ನನ್ನ ಗಂಡನೇ ನನ್ನನ್ನು ಬಿಟ್ಟು ನಿನ್ನನ್ನೆಲ್ಲಾದರೂ ಮದುವೆ ಮಾಡಿಕೊಂಡಿದ್ದಾನೆ, ಯಾರಿಗೂ ಗೊತ್ತು? ಇಷ್ಟು ಚಲುವಿದ್ದಿ ನೀನು. ನನ್ನ ಗಂಡನ ತಲೆ ಕೆಟ್ಟು ಹೋದರೆ ನಾನೇನು ಮಾಡಲಿ? ಯಾವ ದುರವಸ್ಥೆ ಬರ್ತದೆ ನನಗೆ ಗೊತ್ತಿಲ್ಲ. ಯಾವ ದುರ್ವಸ್ಥೆ ಬರ್ತದೆ ನನಗೆ ಗೊತ್ತಿಲ್ಲ. ಹಾಗಾಗಿ ತ್ವಾಮೇಕಾಂ ನಿರೀಕ್ಷಂತೆ ವಿಸ್ಮಿತ ವರವರ್ಣನಿ ವೃಕ್ಷೋಪಶ್ಚ. ಅಷ್ಟೇ ಅಲ್ಲ, ಜನ ನೋಡ್ರಿ, ಮತ್ತೆ ಹೇಳ್ತಾಳೆ, ಜನ ನೋಡಿ ನಿನ್ನನ್ನು ನೋಡಿ ನೋಡ್ತಾ ಇರಬೇಕು ಅಂತ ಹೆಣ್ಮಕ್ಕಳಿಗೆ, ಗಂಡ್ಮಕ್ಕಳಿಗೆ, ವೃದ್ಧರಿಗೆ, ಬಾಲಕರಿಗಲ್ಲ. ತ್ವಾಮೇಕಾಂ ನಿರೀಕ್ಷಂತೆ ವಿಸ್ಮಯಾದ್ ವರವರ್ಣನಿ ವೃಕ್ಷೋಪಶ್ಚ ಸ್ಥಿತಾನ್ ಪಶ್ಯ ಯ ಇಮೇ ಮಮ ವೇಶ್ಮನಿ. ಗಿಡಗಳೆಲ್ಲ ಬಾಗಿ ನಿನ್ನನ್ನು ಮುಟ್ಟಬೇಕಂತ ನೋಡ್ತಾ ಇವೆ ಅಂತ. ಇಷ್ಟು ಕೋಮಲ ಸುಂದರವಾದ ಹೆಣ್ಣು ಇದು ಅಂತ ಹೇಳಿ ಗಿಡಗಳೆಲ್ಲ ನಿನ್ನನ್ನು ನೋಡಬೇಕು ಅಂತ ನೀನು ಹೋಗ್ತಾ ಇದ್ದರೆ ಗಿಡಗಳೆಲ್ಲ ಬಾಗಿ ನಿನ್ನ ಮುಟ್ಟುವ ಪ್ರಯತ್ನ ಮಾಡ್ತಾ ಇವೆ ಅಂತೆ. ನೋಡ್ರಿ ಎಷ್ಟು ಚೆಂದಾಗಿದೆ. ಯಾವ ಕಾಳಿದಾಸ, ಯಾವ ಭವಭೂತಿ, ಯಾವ ಭೈರವ, ಯಾರೂ ಇಷ್ಟು ಚೆಂದಾಗಿ ವರ್ಣನೆ ಮಾಡಿಲ್ಲ ಮಹಾಭಾರತದಷ್ಟು. ವೇದವ್ಯಾಸ ದೇವರು ಮಾಡಬೇಕು. ಹೆಣ್ಣಿಗೆ ಆ ದ್ರೌಪದಿ ದೇವಿಯನ್ನು ಮುಟ್ಟಬೇಕು ಅಂತ ಪ್ರಯತ್ನ, ನೋಡಬೇಕು ಅಂತ ಪ್ರಯತ್ನ. ಯಾರಿಗೆ? ಗಿಡಗಳಿಗೆ. ಅಷ್ಟು ಸುಂದರವಾದ ರೂಪ ಅಂತೆ. ವೃಕ್ಷೋಪಶ್ಚ ಸ್ಥಿತಾನ್ ಪಶ್ಯ
ಯ ಇಮೇ ಮಮ ವೇಶ್ಮನಿ ವಿನಮಂತೆ ಹಿ ತ್ವಾಂ ದೃಷ್ಟ್ವಾ ಪುಮಾಂಸಂ ಕಮ್ನ ಲೋಭಯೇ. ಅಂದಮೇಲೆ ನನ್ನ ಮನೆಯಲ್ಲಿ ಇದ್ದ, ನನ್ನ ಊರಿನಲ್ಲಿ ಇದ್ದ, ನನ್ನ ರಾಷ್ಟ್ರ ರಾಜ್ಯಗಳಲ್ಲಿ ಇದ್ದಂತಹ ಮನುಷ್ಯರನ್ನು ನಾನು ಕಂಟ್ರೋಲ್ ಹೇಗೆ ಮಾಡಲಿ? ನನ್ನ ಮನೆಯಲ್ಲಿ ಇದ್ದ ನನ್ನ ಗಂಡನನ್ನೇ ನನಗೆ ನಿಯಮನ ಮಾಡಲಿಕ್ಕಾಗೋದಿಲ್ಲ. ನಿನ್ನ ಮುಂದೆ ನನಗೆ ಭಯವಾಗ್ತದೆ ಅಮ್ಮ. ತಿರ್ಯಗ್ಯೋನಿ ಗತಾಶ್ಚಾಪಿ ನಿರೀಕ್ಷಂತೆ ಸವಿಸ್ಮಯ. ಅತ್ಯಂತ ತಿರ್ಯಗ್ಯೋನಿಗಳಲ್ಲಿ ಇದ್ದಂತಹ ಎಲ್ಲ ಮೃಗಗಳು ಪಕ್ಷಿಗಳು ನಿನ್ನನ್ನು ನೋಡ್ತಾ ಇವೆ. ರಾಜ ವಿರಾಟ ಶುಶ್ರೋಣಿ ದೃಷ್ಟ್ವಾತೆ ಪರಮಂ ಬಪುಹು. ಹಾಗಾಗಿ ನನ್ನ ಗಂಡನ ವಿರಾಟರಾಜನ ತಲೆ ಕೆಡುವುದು ನಿಶ್ಚಿತ. ಮಾಂ ವಿಹಾಯ ವರಾರೋಹೆ. ಹಾಗಾಗಿ ನನ್ನ ಬಿಟ್ಬಿಡು, ರಾಜ್ಯ ಬಿಟ್ಬಿಡು, ಇಲ್ಲಿಂದ ಹೊರಟು ಹೋಗು ನೀನು. ಸುಪ್ರಸನ್ನ ವಿವೇಕ್ಷಣ ಕಾಮಭೋಗ ವಶಾಭವೇತ್. ಹಾಗಾಗಿ ನೀನು ಒಳ್ಳೆಯ ರೀತಿಯಿಂದ ಮಾತನಾಡಿದರೆ ಯಾರಿಗೂ ಅಪಜಯವಾಗುವುದಿಲ್ಲ. ಸೋತು ನೊಂದು ಬಂದ ಮನುಷ್ಯನಿಗೆ ನೀನು ಒಳ್ಳೆಯ ನಗತ ಅವನಿಗೆ ಮಾತಾಡಿ ಹೇಳಿ ಕಳಿಸಿಬಿಟ್ರೆ ಗೆದ್ದು ಬರ್ತಾನು. ಅವನ ಏನೋ ತೊಂದರೆ ಇತ್ತು, ನಿನ್ನನ್ನು ನೋಡಿದರೆ ತೊಂದರೆ ಹೋಗ್ತದೆ. ಎಲ್ಲ ವಿಧವಾದ ಕಷ್ಟ ಕಾರ್ಪಣ್ಯಗಳು ನಿನ್ನನ್ನು ನೋಡಿದ ಕಳ್ಕೊಳ್ತಾರೆ. ಗ್ಲಾನಿರ್ ನ ತಸ್ಯ ದುಃಖಂ ವಾ ನ ತಂದ್ರಿ ಪರಾಜಯ ನ ಶೋಕ. ಅವನಿಗೆ ಎಂದೂ ತೊಂದರೆ ಆಗುವುದಿಲ್ಲ, ಸಂತಾಪ ಆಗುವುದಿಲ್ಲ, ಕ್ರೋಧ ಬರುವುದಿಲ್ಲ. ಎಷ್ಟೇ ಸಿಟ್ಟಿಗಿದ್ದ ಮನುಷ್ಯ ನಿನ್ನನ್ನು ನೋಡಿಬಿಟ್ರೆ ಗಪ್ಪಾಗ್ಬಿಡ್ತಾನೆ. ಅಷ್ಟು ನಿನ್ನ ರೂಪ ಅಂತ ಹೇಳಿ, ಯಥಾ ಕರ್ಕಟಿ ಗರ್ಭಂ ಆದತ್ತೆ ವೃತ್ತಿರ್ಮಾತ್ಮನಃ ತಥಾವಿಧ ಮಹಮ್ಮನ್ನೇ ತವ ಸುಬ್ರು ಸುಭಾಗಮ. ದೃಷ್ಟಾಂತ ಕೊಡ್ತಾಳೆ. ಹೆಣ್ಣು ಚೇಳನ್ನು ಇಟ್ಟುಕೊಂಡು ಬಂದು ಮನೆಯಲ್ಲಿ ಸಾಕಿದರೆ ಅದು ಕಚ್ಚಿ ನನ್ನನ್ನೇ ಕೊಂದು ಹಾಕ್ತದೆ. ಹಾಗಿದ್ದೀಯ ನೀನು, ಚೇಳಿದ್ದೀಯಂತಲ್ಲ, ನಿನ್ನನ್ನು ಇಟ್ಟುಕೊಂಡ್ರೆ ನನಗೇ ಆಪತ್ತು ಇದೆ. ಭರ್ತುಶೀಲ ಭಯಾತ್ ಭದ್ರೇ. ನನ್ನ ಗಂಡನ ಭಯದಿಂದ ನಾನು ನಿನ್ನನ್ನು ಕೊಟ್ಟು ಕಳಿಸ್ತೇನೆ, ಹೋಗ್ಬಿಡಮ್ಮ ನೀನು ಅಂದಾಗ ಸೈರಂಧ್ರಿ ಅವಾಗ ಮಾತನಾಡ್ತಾಳೆ. ನಾಹಂ ಶಕ್ಯ ವಿರಾಟೇನ ಯದ್ಧಾ ಚಾನನ್ಯ ಕೇನಚಿತ ದೇವಗಂಧರ್ವ ಯಕ್ಷೈರ್ವಾ ದ್ರಷ್ಟುಂ ದುಷ್ಟೇನ ಚೇತಸ. ಯಾರು ನನ್ನ ದುಷ್ಟವಾದ ಕಣ್ಣಿನಿಂದ ನನ್ನನ್ನು ನೋಡ್ತಾರೋ, ಯಾರೇ ಇರಲಿ, ನನ್ನ ಗಂಧರ್ವರು ಬಂದು ಅವರನ್ನು ಸಂಹಾರ ಮಾಡ್ತಾರೆ. ಏನಂತ ತಿಳಿದೀಯ ನೀನು? ಗಂಧರ್ವ ಪಾಲಯಂತೆ ಮಾಂ ಸುಕೂಲ ಪಂಚ ಸೂರತಾಹ. ಹಾಗಾದರೆ ಇಲ್ಲೇಕೆ ಬಂದಿ? ಅನಿವಾರ್ಯ ಕಾರಣ ಇದೆ, ಹೇಳಲಾದ ಕಾರಣ ಇದೆ. ಆದ್ದರಿಂದ ಇಲ್ಲಿ 12 ತಿಂಗಳು ನಿನ್ನಲ್ಲಿ ಆಶ್ರಯ ಪಡಲು ಬಂದಿದ್ದೇನೆ. ಅಂತ ದೇವಗಂಧರ್ವರಿದ್ದಾರೆ ನನಗೆ. ಸತಾಂ ಏವ ನಿಶಾಂ ಶೀಘ್ರಂ. ಯಾರು ಹೀಗೆ ಮಾಡ್ತಾರೋ ಮರುದಿನ ಅವರು ಇರೋದೇ ಇಲ್ಲ, ಅವತ್ತು ರಾತ್ರಿಯೇ ಸತ್ತು ಹೋಗ್ಬಿಡ್ತಾರೆ. ಯಸ್ಯಾಪಿ ಹಿ ಶತಂ ಪೂರ್ಣಂ ಬಾಂಧವಾನಾಂ. 100 ಜನ ಇರಲಿ, 1000 ಜನ ಬರಲಿ, ನನ್ನ ಗಂಡ ಅವರನ್ನು ಕೊಂದು ಹಾಕಿಬಿಡ್ತಾನೆ. 100 ಜನ ಕೌರವರಿದ್ದಾರೆ, 106 ಜನ ಕೀಚಕರಿದ್ದಾರೆ. ಕೀಚಕರು 105 ಜನ, ಮಹಾಕೀಚಕ ಇವನೇ 106ನೇದವ. ಎಲ್ಲರನ್ನೂ ಕೊಂದು ಹಾಕಿದ್ದಾರೆ ಭೀಮಸೇನ ದೇವರು. ಅದನ್ನು ಎಲ್ಲ ಹೇಳ್ತಾಳೆ ದ್ರೌಪದಿ ದೇವಿ ಮುಂದೆ, ಹೀಗೆಲ್ಲ ಆಗ್ತದೆ ಅಂತ. ಇನ್ನೊಂದು ನನ್ನ ವ್ರತ ಇದೆ. ನಾನು ದಾಸಿ ಅಂತ ಹೇಳಿ ತಿಂದು ಎಂಜಲವನ್ನು ತಿನ್ನಲಿಕ್ಕೆ ಕೊಟ್ಟರೆ ನಾನು ತಿನ್ನುವುದಿಲ್ಲ. ನಾನು ಯಾರ ಪಾದವನ್ನು ತೊಳೆಯುವುದಿಲ್ಲ. ನಾಹಂ ಶಕ್ಯ ನರೇದ್ರಷ್ಟುಂ ನಚಮೇ ವೃತ್ತ ಈದೃಶಂ. ನನ್ನ ಶೀಲಕ್ಕೆ ಏನಾದರೂ ಅವಮಾನ ಮಾಡಿದರೋ, ಮಾನಭಂಗ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೋ ಅವರನ್ನು ಸುಮ್ಮನೆ ಕೊಡುವುದಿಲ್ಲ. ನಾನು ಯೋ ಮೇ ನ ದದ್ಯಾ ಉಚ್ಚಿಷ್ಟಂ ನ ಚ ಪಾದೋ ಪದಾವಯೇ ಪ್ರಧಾವಯೇ. ನಾನು ಯಾರ ಕಾಲನ್ನು ತೊಳೆಯುವುದಿಲ್ಲ, ಉಚ್ಚಿಷ್ಟ ಅನ್ನವನ್ನು ತಿನ್ನುವುದಿಲ್ಲ. ಇಷ್ಟು ನನ್ನ ಸಂಕಲ್ಪ ಇದೆ. ನಾನು ಇಷ್ಟು ನಿಯಮಗಳನ್ನು ಹಾಕಿಕೊಂಡಿದ್ದೇನೆ ಅಂದರೆ ಆ ಸುದೇಶ್ನೇ ಆಗ ಮಾತನಾಡ್ತಾಳೆ. ಏವ ಮುಕ್ತಾತು ಸೈರಂಧ್ರ್ಯ ಸುದೇಶ್ನ ವಾಕ್ಯಮಬ್ರವೀತ್ ವಸೇಹ ಮಹಿ ಕಲ್ಯಾಣಿ ಯದಿ ಮೇ ವೃತ್ತಶೀಲಕ. ಅವಶ್ಯವಾಗಿ ನೀನಿರ್ಬೋದಮ್ಮ, ಇಲ್ಲಿ ನಿನಗೇನು ತೊಂದರೆ ಇಲ್ಲ. ಯಾರು ನಿನಗೆ ಎಂಜಲು ಊಟವನ್ನು ಹಾಕೋರವರು? ಯಾರು ನಿನ್ನ ಶೀಲಕ್ಕೆ ತೊಂದರೆ ಕೊಡೋರವರು? ಯಾರು ನಿನ್ನನ್ನು ನೋಡಿ ಪಾದವನ್ನು ಮುಂದೆ ಕೊಟ್ಟು ಪಾದ ಪ್ರಕ್ಷಾಲನೆ ಮಾಡು ಅಂತ ಹೇಳುವರು? ನಿನ್ನನ್ನು ನೋಡಿದರೆ ಎಲ್ಲರೂ ಪಾದಕ್ಕೆ ಬೀಳುತ್ತಾರೆ ಹೊರತು ನಿನ್ನ ಮುಂದೆ ಯಾರು ಕಾಲು ಚಾಚುವುದಿಲ್ಲ ಪಾದ ಪ್ರಕ್ಷಾಳನೆ ಮಾಡು ಅಂತ ಹೇಳಿ. ನಿನ್ನನ್ನು ನೋಡಿ ಪಂಚಪಕ್ಷ ಪರಮಾನ್ನ ಮಾಡಿ ಪಕ್ವಾನ್ನ ಮಾಡಿ ನಿನಗೆ ಮುಂದೆ ಕೊಟ್ಟು ಸ್ವೀಕಾರ ಮಾಡು ಅಂತ ಹೇಳ್ತಾರೆ ಹೊರತು ತಿಂದ ಎಂಜಲವನ್ನು ನಿನಗೆ ಯಾರೂ ಕೊಡೋದಿಲ್ಲ.
ನಿನ್ನ ವರ್ಚಸ್ಸು, ನಿನ್ನ ಕಾಂತಿ, ನಿನ್ನ ತೇಜಸ್ಸು, ನಿನ್ನ ಮಹಿಮೆ ಆಗಿದೆ ಅಮ್ಮ, ನೀನೇನು ಕಾಳಜಿ ಮಾಡಬೇಡ. ಪ್ರಸಾರ ಎಚ್ಚ ಪಾದೋ ಲಕ್ಷ್ಮೀಂ ದೃಷ್ಟ್ವೈವ ಬುದ್ಧಿಮಾನ್, ಬುದ್ಧಿವಂತನಾದವನು ನಿನ್ನನ್ನು ಪಾದಪ್ರಕ್ಷಾಳನೆ ಮಾಡ್ತಾರೆ ಹೊರತು ನಿನ್ನಿಂದ ಪಾದಪ್ರಕ್ಷಾಳನೆ ಯಾರೂ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ತಾನು ಪ್ರಾರ್ಥನೆ ಮಾಡಿ ಅವಶ್ಯವಾಗಿ ನೀನಿಲ್ಲೇ ಇರು ಅಂತ ಹೇಳಿ ದ್ರೌಪದೇವಿಯನ್ನು ಕೂಡ ವಿರಾಟರಾಜನ ಹೆಂಡತಿಯಾದ ಸುದೇಶ್ನಿ ಇಟ್ಟುಕೊಳ್ಳುತ್ತಾಳೆ. ಅವಶ್ಯವಾಗಿ ನನ್ನ ಹೆಣ್ಣು ಮಕ್ಕಳಿಗೆ ನನಗೆ ಬೇಕಾದ್ದೆಲ್ಲ ಅಲಂಕಾರವನ್ನು ನೀನು ಮಾಡಂತಿ, ಅವಶ್ಯವಾಗಿ ನೀನಿಲ್ಲೇ ಇರು ಅಂದಾಗ ಸರಿ ಆಗಲಿ. ಏವಂ ವಿರಾಟ ನಗರೇ ವಸಂತ ಸತ್ಯ ವಿಕ್ರಮ, ಎಲ್ಲರೂ ಪಂಚಪಾಂಡವರು, ದ್ರೌಪದಿ ಎಲ್ಲರೂ ಕೂಡ ವಾಸ ಮಾಡಿದ್ದಾರೆ. ತತ ಊರ್ಧ್ವಾಹ ನರವ್ಯಾಘ್ರ ಕಿಮಕುರುಬತ ಪಾಂಡವಾಹ, ಅಲ್ಲೆಲ್ಲರಿಂದ ಏನು ಮಾಡಿದರು ಕೆಲಸ? ಬೇಸರ ಆಗಲಿಲ್ಲ ಅವರಿಗೆ. 1 ವರ್ಷ ಹೇಗಿದ್ದರು ಅಂತಂದರೆ ಎಲ್ಲರೂ ತಮ್ಮ ತಮ್ಮ ಕಾರ್ಯದಲ್ಲಿ ತಾವು ತೊಡಗಿದ್ದರು. ಏನು ಮಾಡ್ತಿದ್ದ ರಾಜ? ಧರ್ಮರಾಜ ಏನು ಮಾಡ್ತಿದ್ದ ಅಂದರೆ ತಾನು ನೀತಿ ಧರ್ಮಗಳನ್ನು ಬೋಧನೆ ಮಾಡ್ತಾ ಇದ್ದ ರಾಜನಿಗೆ. ಕೇಳಿದಾಗ ಮಾತ್ರ ಧೌಮ್ಯಾಚಾರ್ಯರು ಹೇಳಿದ್ದಾರೆ, ರಾಜನ ಮುಂದೆ ನೀನು ಹೇಗಿರಬೇಕು ಅಂತ. ರಾಜನಾಗಿ ನಿನಗೆ ಗೊತ್ತು, ರಾಜನ ಮುಂದೆ ಇದ್ದು ಹೇಗೆ ಅಂತನ್ನೋದು ಕದಾಚಿತ್ ಸ್ವಲ್ಪ ಗೊತ್ತಿರಲಿಕ್ಕಿಲ್ಲ. ಅದನ್ನು ಹೇಳ್ತೇನೆ ಅಂತೆಲ್ಲ ಹೇಳಿದ್ದಾರೆ, ಧರ್ಮರಾಜನ ತಿಳ್ಕೊಂಡಿದ್ದಾನೆ. ಹಾಗಾಗಿ ಆವಾಗ ಕೆಲವು ಮಾತುಗಳನ್ನು ಹೇಳುತ್ತಿದ್ದ. ಅಷ್ಟೇ ಅಲ್ಲದೇನೆ ತಾನು ಜೂಜಾವನ್ನು ಆಟ ಆಡ್ತಿದ್ದಂತೆ, ಲೆತ್ತವನ್ನು ಆಟ ಆಡ್ತಿದ್ದ. ಸಂತೋಷಪಟ್ಟು ರಾಜ ಹಣವನ್ನು ಕೊಡುತ್ತಿದ್ದ. ಹಣವನ್ನು ಕೊಟ್ಟರೆ ತಮ್ಮಂದ್ರ ಜೊತೆಗೆ ಹಂಚಿಕೊಳ್ತಾ ಇದ್ದ. ಹೊಸ ಹೊಸ ಬಟ್ಟೆಯನ್ನು ತರಿಸಿಕೊಡ್ತಾ ಇದ್ದಂತೆ. ಜೀನ್ತನ ಮಾಡ್ತಾ ಇದ್ದ, ಜಿಪುಣತನ ಮಾಡ್ತಾ ಇದ್ದ. ಉಳಿಸಿಕೊಂಡ್ರೆ ಸಾಕಪ್ಪ, ನಾಳಿನ ಸಲ ಉಳಿಸ್ಕೋಬೇಕು ಅಂತ ನಾವೆಲ್ಲ ಮಾಡ್ತಿರ್ತೀವಲ್ಲ, ಹಾಗೆ ಮಾಡ್ತಾ ಇದ್ದ. ಹಾಗಾಗಿ ಇವ ಧರ್ಮರಾಜ ಅಲ್ಲ ಅಂತ ಪರಿಜ್ಞಾನ ಮಾಡಿಸಿಕೊಟ್ಟಂತೆ ಸಮಾಜಕ್ಕೆ. ಸಾಮಾನ್ಯವನು ರೊಕ್ಕಕ್ಕೆ ಬಡದಾಡ್ತಾನೆ, ಉಳಿಸ್ಕೋಬೇಕು ನಾಳಿನ ಸಲುವಾಗಂತಾನೆ. ಸಾಮಾನ್ಯ ಇದ್ದಾನೆ, ಯಾರು ದೊಡ್ಡವನು ಅಂತ ಅನ್ನುವಂತೆ ಆಗ್ತಾ ಇತ್ತು ಪಾಂಡವರನ್ನು ನೋಡಿ. ಹಾಗೆ ವ್ಯವಹಾರಗಳನ್ನು ಮಾಡ್ತಾ ಇದ್ದರಂತೆ. ಧರ್ಮರಾಜ ಆಯಿತು. ಭೀಮಸೇನ ಭಾರಿ 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 ಅಡುಗೆಗಳನ್ನು ಮಾಡಿ ಉಳಿದ ಅಡುಗೆಗಳನ್ನೆಲ್ಲ ತೆಗೆದಿಟ್ಟುಕೊಳ್ತಾ ಇದ್ದಂತೆ. ಭೀಮಸೇನ ದೇವರು ಉಳಿದಿರ್ತದಲ್ಲ ಅಡುಗೆಗಳನ್ನೆಲ್ಲ, ಅದನ್ನೆಲ್ಲ ತೆಗೆದಿಟ್ಕೊತಾ ಇದ್ರಂತೆ. ಯಾಕೆ? ನಮ್ಮ ತಮ್ಮಂದರಿಗೆ ಅದನ್ನು ತಿನ್ನಿಸೋಣ, ರುಚಿಯಾಗಿದೆ. ಗುಲಾಬ್ ಜಾಮೂನು ಆಡಿ ಆದ ಮೇಲೆ ಉಳಿದಿದ್ರೆ ಏನು ಮಾಡ್ತೀವಿ? ತೆಗೆದಿಟ್ಕೊಳ್ತೇವೆ. ನಾವೆಲ್ಲ ತೆಗೆದಿಟ್ಟುಕೊಳ್ಳೋರೆಲ್ಲ ಅಡಿಗೆಯವರು ಸ್ವಭಾವ ಅಂತ ಭೀಮಸೇನ ದೇವರು ತೋರಿಸ್ತಾ ಇದ್ದಾರೇನೋ ಗೊತ್ತಿಲ್ಲ. ತೆಗೆದಿಟ್ಟುಕೊಂಡು ತಮ್ಮ ಅಣ್ಣ ತಮ್ಮಂದರಿಗೆಲ್ಲ ಕೊಡ್ತಾ ಇದ್ರು ಭೀಮಸೇನ ದೇವರು. ಇನ್ನು ಭಾರಿ ನೃತ್ಯಗಳನ್ನು, ಹಾಡುಗಳನ್ನು, ಬಾರಿಸೋದನ್ನು ಎಲ್ಲ ತೋರಿಸ್ತಾ ಇದ್ದ, ಕಲಿಸ್ತಾ ಇದ್ದ. ಸಂತೋಷಪಟ್ಟು ಮತ್ತು ಹಣವನ್ನು ಕೊಟ್ಟರೆ ಅರ್ಜುನ ಎಲ್ಲರಿಗೆ ಬಟ್ಟೆಗಳನ್ನು, ಅಂದರೆ ಸೆಕೆಂಡ್ ಹ್ಯಾಂಡ್ ಬಟ್ಟೆಗಳನ್ನು ಹಣ ಕೊಟ್ಟು ಖರೀದಿ ಮಾಡ್ತಾ ಇದ್ರಂತೆ. ಫಸ್ಟ್ ಹ್ಯಾಂಡ್ ಕೊಡ್ಕೊಳ್ಳೋಷ್ಟು ಸಾಮರ್ಥ್ಯ ಇದ್ದಿದ್ದಿಲ್ಲ ಅವರಿಗೆ. ಸೆಕೆಂಡ್ ಹ್ಯಾಂಡ್ ಕೊಟ್ಟು ಖರೀದಿ ಮಾಡಿ ತಮಗೆಲ್ಲ ಅಣ್ಣ ತಮ್ಮದರಿಗೆ ಕೊಡ್ತಾ ಇದ್ರು. ಯಾಕಂದರೆ ಹೊಲಸು ಸುಟ್ಕೋತಾ ಇದ್ದರು. ಹಾಗಾಗಿ ಈ ಅವಸ್ಥೆ ಇತ್ತು. ಹೀಗೆ ನಾಟಕವೂ ಮಾಡ್ತಾ ಇದ್ರಂತೆ. ಇನ್ನು ಅಶ್ವ, ಗಜ, ಇದು ನಕುಲ ಸಹದೇವ, ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಆಕಳಿಂದ ಏನು ಬರ್ತಿತ್ತು ಅದನ್ನೆಲ್ಲ ಇಟ್ಕೊಂಡು ಎಲ್ಲರಿಗೂ ಹಂಚ್ತಾ ಇದ್ದಂತೆ. ಹೀಗೆ ಸಾಮಾನ್ಯ ಜನ ಮಾಡುವ ಏನು ವ್ಯಾಪಾರಗಳು, ಆ ವ್ಯಾಪಾರಗಳನ್ನು ಮಾಡ್ತಾ ಇದ್ದರು. ಅಥಮಾಸೆ ಚತುರ್ಥೆ, ಹೀಗೆ ವಿರಾಟ ರಾಜ್ಯದಲ್ಲಿ ತಾವು ಕಾಲ ಕಳೀತಾ ಇದ್ದಾರೆ. 3 ತಿಂಗಳು ಮುಗಿತು. 4ನೇ ತಿಂಗಳು ಪ್ರಾರಂಭವಾಗಿದೆ. 4ನೇ ತಿಂಗಳು ಪ್ರಾರಂಭವಾಗಿದೆ. ಅಥಮಾಸೆ ಚತುರ್ಥೇ ತು ಶಂಕರಸ್ಯ ಮಹೋತ್ಸವ, ರುದ್ರದೇವರ ಕುರಿತು ಒಂದು ದೊಡ್ಡದಾದ ಉತ್ಸವವನ್ನು ಮಾಡ್ತಾ ಇದ್ದಾರೆ. ಸ್ವಲ್ಪ ಕಥೆ ಪ್ರಾರಂಭವಾಗ್ತದೆ. ಜೀಮೂತ ಅಂತನೂ ಮಲ್ಲನ ಸಂಹಾರದ ಕಥೆ ಇದೆ. ಭೀಮಸೇನ ದೇವರಿಗೆ ಏನಪ್ಪ ಅಂದರೆ ಪ್ರತಿನಿತ್ಯ ಅಡಿಗೆ ಮಾಡೋದು ಒಂದೇ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾ ಪದಿಮಾದ್ಯಾದಿ ವರದೇಶವರಪ್ರದಂ ಅಂತ ಮಾಡಿದ ಅಡುಗೆಯನ್ನೇ ನೈವೇದ್ಯ ಮಾಡೋದು ಅಷ್ಟೇ ಆಗಿಬಿಟ್ಟಿತ್ತು. ಸಂಹಾರ ಮಾಡಿ ಯಜ್ಞ ಪಶುವನ್ನು ಯಾವಾಗ ನಾನು ಯಜ್ಞದಲ್ಲಿ ಪಶುವನ್ನು ಸಂಹಾರ ಮಾಡಿನೋ ಅಂತ ಕೈ ತುರುಕಿ ಬರ್ತಿತ್ತಂತ ಕೈ. ಈ ಜೀಮೂತ ಒಬ್ಬ ಬಂದ, ಅವ್ರಿಗೆ ಖುಷಿ ಆಯ್ತಂತ. ಮನ್ಯುಸೂಕ್ತದಿಂದ ನರಸಿಂಹದೇವರಿಗೆ ಈ ಯಜ್ಞ ಪಶು ಸಂಹಾರ ಮಾಡೋಣ ಅಂತ ಹೇಳಿ ಖುಷಿಯಾದ್ರಂಥವು. ಜೀಮೂತ ಬಂದಂತೆ ಅಲ್ಲಿ ರುದ್ರದೇವರನ್ನು ಕುರಿತು ಉತ್ಸವ ನಡೀತಾ ಇದೆ. ಆಸೀತ್ ಸಮೃದ್ಧೋ ಮತ್ಸೇಜು ಪುರುಷಾಣಾಂ ಸಮಂತತ, ಎಲ್ಲರ ಸಂತೋಷದಿಂದ ಇದ್ದಾರೆ. ಎಲ್ಲ ಕಡೆಗೆ ಅಲಂಕಾರ ಮತ್ತು ಎಲ್ಲ ವಿಧವಾದ ವೈಭವಗಳು ನಡೀತಾ ಇದೆ. ಅಲ್ಲಿ ಒಂದು ರಂಗಮಂಚ, ಸ್ಟೇಡಿಯಂ ತಯಾರು ಮಾಡಿದ್ದಾರೆ. ಒಂದು ಪಿಚ್ ಇದೆ ಮಧ್ಯದಲ್ಲಿ.
ಮಹಾಮಹಾ ಮಲ್ಲರನ್ನೆಲ್ಲ ಕರೆದು ಪ್ರದರ್ಶನೆಗಾಗಿ ಕುಸ್ತಿಗಳನ್ನು ಆಡೋದು, ಸುತ್ತಮುತ್ತ ಜನ ಎಲ್ಲ ನೋಡಿ ಸಂತೋಷ ಪಡಲಿಕ್ಕೆ ಅದನ್ನೆಲ್ಲ ವ್ಯವಸ್ಥೆ ಮಾಡಿದರು. ಆಗ ಮನ್ನರಲ್ಲಿ ಅತ್ರ ತತ್ರ ಮಲ್ಲಾಹ, ಮಹಾಮಹಾ ಮಲ್ಲರು ಬರ್ತಾ ಇದ್ದಾರೆ, ಗೆಲ್ತಾ ಇದ್ದಾರೆ, ಸೋಲ್ತಾ ಇದ್ದಾರೆ, ಎಲ್ಲ ನಡೀತಾ ಇದೆ. ಅಲ್ಲ ಒಬ್ಬವನು ದೇಶಾಮೇಕೋ ಮಹಾನಾಸಿ ಸರ್ವಮಲ್ಲಾನಃ ಕ್ಷಯತ ವ್ಯಗಾದ್ಗಮೋದೃಶೇ ಜರ್ಜಿತೋದ್ವಿಸ್ಥಿತ. ಆಗ ಒಬ್ಬವ ಜೀಮೂತ ಅಂತ ಮಲ್ಲ ಬಂದ, ಎಲ್ಲರನ್ನೂ ಸೋಲಿಸಿಬಿಟ್ಟ. ಅವನ ಶಕ್ತಿ ಸಾಮರ್ಥ್ಯದ ಮುಂದೆ ಯಾರ್ದೂ ನಡೀಲೇ ಇಲ್ಲ. ಅಷ್ಟರೊಳಗೆ ಓಪನ್ ಚಾಲೆಂಜ್ ಕೊಡ್ತಾನೆ, ಯಾರು ನನ್ನ ಸಾಮರ್ಥ್ಯ ಶಕ್ತಿಗಳನ್ನು ಮುಂದೆ ತಡಿಲಿಕ್ಕೆ ಸಾಧ್ಯ, ನನ್ನನ್ನು ಸೋಲಿಸ್ಲಿಕ್ಕೆ ಸಾಧ್ಯ, ನಿಮ್ಮ ರಾಜ್ಯದಲ್ಲಿ ಯಾರಿದ್ದೀರಿ ಬನ್ನಿ. ಯಾರೂ ಮುಂದೆ ತಯಾರಾಗಲಿಲ್ಲ. ಅವನ ಶಕ್ತಿ, ಅವನ ಸಾಮರ್ಥ್ಯ, ಅವನ ಆತ್ರ ಗಾತ್ರ, ಅವನ ಅಕ್ರಾಳ ವಿಕ್ರಾಳ ರೂಪ ಅದನ್ನು ನೋಡಿ ಎಲ್ಲರೂ ಗಾಬರಿ ಆಗಿಬಿಟ್ರು, ಎಲ್ಲರೂ ಓಡಿ ಹೋಗ್ಬಿಟ್ರು, ಯಾರೂ ನಿಂದ್ರಲೇ ಇಲ್ಲ. ಅವಾಮುಖಾಸ್ತ ಭೀತಾಶ್ಚ ಮಲ್ಲಾಶ್ಚಾನ್ಯೇ ವಿಚೇತ ಸಹ, ಎಲ್ಲರೂ ತಳಗಿ ಮುಖ ಹಾಕಿದ್ದಾರೆ, ಭಯಭೀತರಾಗಿದ್ದಾರೆ. ರಾಜನಿಗೂ ಟೆನ್ಷನ್ ಆಯಿತು. ರಾಜನಿಗೆ ಅವಮಾನ ಇದು. ವಿರಾಟ ರಾಜನಿಗೆ ತನ್ನ ರಾಜ್ಯದಲ್ಲಿ ಬಂದು ಮಲ್ಲ ಹೀಗೆ ಎಲ್ಲರನ್ನು ಸೋಲಿಸಿ ಓಪನ್ ಚಾಲೆಂಜ್ ಕೊಟ್ಟು, ಯಾರು ನನ್ನನ್ನು ಸೋಲಿಸಲಿಕ್ಕೆ ಸಮರ್ಥರಿದ್ದೀರಿ ಬರ್ರಿ ಅಂತಂದರೆ, ಯಾರು ನನ್ನ ರಾಜ್ಯದ ಪ್ರಜೆಗಳು ಮುಂದೆ ಆಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಅವನಿಗೂ ಸಮಸ್ಯೆ ಆಯ್ತಂತೆ. ಆಗ ಗ್ರಾಮಾಂಶ್ಚ ವನಿತಾನ್ಯೇಷಾಂ ಮಲ್ಲಾನಾಂ ಹರಾಮ್ಯಹಂ, ಯಾರು ಬರ್ತಾರೆ ಬರು. ಆಗ ಅವನು ಹೇಳ್ತಾನೆ, ವಿರಾಟ ರಾಜ, ನೀವು ನನ್ನ ರಾಜ್ಯದಲ್ಲಿ ಇದ್ದೀರಿ, ಯಾರಾದರೂ ಈ ಮಲ್ಲರೆಲ್ಲರೂ ನೀವು ಸೇರಿ ಅವನನ್ನು ಸೋಲಿಸಿ ನನ್ನ ಮಾನ ಪ್ರಾಣ ಉಳಿಸ್ಲಿಲ್ಲ ಅಂತಂದರೆ ನಿಮ್ಮ ಆಸ್ತಿ ಪಾಸ್ತಿಗಳನ್ನು ನಾನು ಏನು ಕೊಟ್ಟಿದ್ದೀನೆಲ್ಲ ಕಿತ್ಕೊಂಡು ಬಿಡ್ತೀನಿ ನೋಡ್ರಿ. ನಿಮಗೆ ಯಾಕೆ ಕೊಟ್ಟಿದ್ದೆ, ಯಾಕೆ ತಿನ್ನಿಸಿದ್ದು ಉಳಿಸಿದ್ದು ಯಾಕೆ? ಇಂಥ ಪ್ರಸಂಗಗಳಲ್ಲಿ ಮಾನ ರಕ್ಷಣೆ ಮಾಡಬೇಕು ನನ್ನದು. ಅದನ್ನು ಮಾಡ್ತಾನೆ ಇಲ್ಲ, ಮತ್ತೆ ನೀವು ಇಟ್ಕೊಂಡು ಏನು ಮಾಡ್ತೀರಿ, ಇಸ್ಕೊಂಡ್ಬಿಡ್ತೀನಿ ನಾನು ನಿಮ್ಮ ಕಡೆಯಿಂದ ಅಂತ ಜಬರಿಸ್ತಾನೆ. ಅಷ್ಟರಲ್ಲಿ ಸಣ್ಣ ಧ್ವನಿಯಿಂದ ಪ್ರಸಂಗ ನೋಡಿ ಧರ್ಮರಾಜ ಮಾತನಾಡ್ತಾನೆ. ಅಸ್ತಿ ಮಲ್ಲೋ ಮಹಾರಾಜ ಮಯಾ ದೃಷ್ಟೋ ಯುಧಿಷ್ಠಿರೆ. ನಾನು ಯುಧಿಷ್ಠಿರನ ಹತ್ತಿರ ಇದ್ನಲ್ಲ, ಆಗ ಒಬ್ಬ ಮಲ್ಲನನ್ನು ನೋಡಿದ್ದೆ. ಪ್ರಾಯ ನಾನು ನಿನ್ನ ರಾಜ್ಯದಲ್ಲಿ ಪ್ರವೇಶ ಮಾಡಿದ್ನಲ್ಲ 3 ತಿಂಗಳು 4 ತಿಂಗಳು ಮುಂಚೆ, ಆವಾಗೆ ನಾನು ಪ್ರವೇಶ ಆದ ಮೇಲೆ ಸ್ವಲ್ಪ ಹೊತ್ತಿಗೆ ಆ ವ್ಯಕ್ತಿ ಬಂದ. ಅವ ಅಡಿಗೆ ಮಾಡೋನಿದ್ದಾನೆ ನೋಡು. ಅವನು ನಾನು ಯುಧಿಷ್ಠಿರನಲ್ಲಿ ಇದ್ದಾಗ ಅವನು ಅಡಿಗೆ ಮಾಡಲಿಕ್ಕೆ ಅಲ್ಲಿದ್ದ. ಅವನು ಮಹಾ ಮಲ್ಲನೂ ಹೌದು, ಜಟ್ಟಿಗೂ ಹೌದು, ಅವನಿಗೆ ಆ ಸಾಮರ್ಥ್ಯ ಇದೆ. ಹಾಗಾಗಿ ಅವನನ್ನು ಕರೆದು ನೀನು ಯುದ್ಧವನ್ನು ಆಡಿಸಿದರೆ, ಮಲ್ಲ ಯುದ್ಧವನ್ನು ಆಡಿಸಿದರೆ ಅವನು ಆಡಬಹುದು, ಗೆಲ್ಲಬಹುದು, ನೋಡು ಸ್ವಲ್ಪ. ಅನೇನ ಸಹ ಮಲ್ಲೇನ ಯುದ್ಧಂ ಶಕ್ನೋಮಿ ಭೂಪತೆ. ಶಕ್ನೋತಿ, ಅವನು ಸಮರ್ಥನಿದ್ದಾನೆ ಅಂತ ಅನಿಸ್ತದೆ. ಯೋಸೋ ಮಲ್ಲೋ ಮಯಾದೃಷ್ಟ ಪೂರ್ವಂ ಯುಧಿಷ್ಠಿರೇ ಪುರೆ. ಯುಧಿಷ್ಠಿರನ ಆಸ್ಥಾನದಲ್ಲಿ ನಾನು ನೋಡಿದ್ದೇನೆ. ಹಾಗಾಗಿ ವಿಚಾರ ಮಾಡು. ಸೋಯಂ ಮಲ್ಲೋ ವಸತ್ತೇಶ ರಾಜಂ ಸ್ತವ ಮಹಾನಕ್ಕೆ. ಇಷ್ಟು ಹೇಳಿದರೆ ಆಗಲಿ, ಅವಶ್ಯ ಆಗಲಿ, ಹಾಗಾದರೆ ಕರಿಯವನಿಗೆ ಅಂತ ಹೇಳಿ ತನ್ನ ಭಟರಿಂದ ಸೇವಕರಿಂದ ಆ ಧರ್ಮರಾಜ ಭೀಮಸೇನ ದೇವರು ಅಡಿಗೆ ಮನೆಯಲ್ಲಿ ಕೂತಿರ್ತಾರೆ, ಹೇಳಿ ಕಳಿಸ್ತಾನೆ. ಹೇಳಿ ಕಳಿಸಿದರೆ ಎಷ್ಟು ಸಂತೋಷ ಆಗ್ಬೇಕು ಭೀಮಸೇನ ದೇವರಿಗೆ. ಪಂಚಾಮೃತ ಕುಡಿದಷ್ಟು ಸಂತೋಷ ಆಯ್ತಂತೆ. ಓ, ರಾಜ ನನಗೆ ಯುದ್ಧಕ್ಕೆ ಹೇಳಿ ಕಳಿಸಿದ್ನ. ಭೀಮಸೇನೋ ವಿರಾಟೇನ ಆಹೂತಶ್ಚೋದಿತಸ್ತಥಾ ಯೋದ್ಧುಂ ತಥೋ ಬ್ರವೀದ್ವಾಕ್ಯಂ ಯೋದ್ಧುಂ ಶಕ್ನೋಮಿ ಭೂಪತೆ. ಏನು ಕಾಜಿ ಮಾಡ್ಬಿಟ್ಟ ರಾಜ, ಅವನನ್ನು ಆರಾಮಾಗಿ ಸೋಲಿಸಿ ನಾನು ಓಡಿಸ್ಬಿಡ್ತೇನೆ, ಕೊಂದು ಹಾಕ್ತೇನೆ ಅವನ, ಏನು ಕಾಜಿ ಮಾಡಬೇಡ. ನರೇಂದ್ರತೇವ ಪ್ರಸಾದೇನ. ಬಹಳ ಮಹತ್ವದ ಘಟ್ಟಕ್ಕೆ ಬಂದಿದ್ದೇವೆ ನಾವು. ಸ್ವಲ್ಪ ಇಲ್ಲಿ ತಾತ್ಪರ್ಯ ನಿರ್ಣಯ ಆಧಾರ ಮೂಲಕವಾಗಿ ಈ ಶ್ಲೋಕಗಳಿಗೆ ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾಕಂದರೆ ಈ ಶ್ಲೋಕಗಳನ್ನು, ಯಾವ ವಾಕ್ಯಗಳನ್ನು ಭೀಮಸೇನ ದೇವರು ಹೇಳಿದ್ದಾರೋ ಆ ವಾಕ್ಯಗಳಿಗೆ ಭೀಮಸೇನ ದೇವರೇ ತಮ್ಮ ನಿರ್ಣಯದಲ್ಲಿ ತಿಳಿಸಿಕೊಡುತ್ತಾರೆ. ನಿರ್ಣಯವನ್ನು ಮಾಡಿ ತಾತ್ಪರ್ಯ ನಿರ್ಣಯದಲ್ಲಿ ಸರಿಯಾಗಿ ಅರ್ಥ ಮಾಡಬೇಕು. ನರೇಂದ್ರತೆ ಪ್ರಸಾದೇನ ಶ್ರಿಯಾ ಶಕ್ತಿಯಾಚ ಶಾಸನ. ರಾಜ, ನಿನ್ನ ಅನುಗ್ರಹದಿಂದ, ನಿನ್ನ ಪ್ರಸಾದದಿಂದ ನಾನು ಈ ಮಲ್ಲನ ಜೊತೆಗೆ ಗೆಲ್ತೇನೆ. ಮತ್ತು ಯುಧಿಷ್ಠಿರ ಕೃತಂ ಮತ್ವ ಶ್ರಿಯಾ ತವ ಶ್ರಿಯಾಂಪತೆ. ಯುಧಿಷ್ಠಿರನ ಅನುಗ್ರಹದಿಂದ ನಾನು ಗೆಲ್ತೇನೆ. ಮತ್ತು ಈ ಪ್ರಸಂಗಕ್ಕೆ ಸ್ವಾಮಿಯಾದ ಯಾರು ಮಹಾದೇವರಿದ್ದಾರಲ್ಲ, ರುದ್ರದೇವರು, ಅವರ ಜಾತ್ರೆ ನಡೀತಾ ಇದೆ, ಅವರ ಆರಾಧನೆ ನಡೀತಾ ಇದೆಯಲ್ಲ, ಅವರ ಅನುಗ್ರಹದಿಂದ ಈ ಮಲ್ಲನನ್ನು ಆರಾಮಾಗಿ ಸೋಲಿಸಿ ಗೆಲ್ತೇನೆ. ಭೀಮಸೇನ ದೇವರಿಗೆ ಹೇಳುವ ಅಗತ್ಯ ಇದೆಯಾ? ಯುಧಿಷ್ಠಿರನ ಅನುಗ್ರಹ ಬೇಕಾ? ವಿರಾಟ ರಾಜನ ಅನುಗ್ರಹ ಬೇಕಾ? ರುದ್ರದೇವರ ಅನುಗ್ರಹ ಬೇಕಾ ಭೀಮಸೇನ ದೇವರಿಗೆ? ಇಲ್ಲ. ಆದರೂ ಸಾಮಾನ್ಯರು ಆಡುವ, ನಾವು ನೀವು ಆಡುವಂತೆ
ದೇವರು ಲಕ್ಷ್ಮೀದೇವಿ ಬಿಟ್ಟರೆ ಇನ್ಯಾರ ಅನುಗ್ರಹ ಬೇಕಾಗಿಲ್ಲ. ಎಲ್ಲರೂ ಅವರ ತೊಳಗಿರೋರೇ. ಎಲ್ಲರಿಗೆ ಅನುಗ್ರಹ ಮಾಡುವ ಶಕ್ತಿ ಸಾಮರ್ಥ್ಯಗಳು ಇದ್ದವರು ಭೀಮಸೇನ್ ದೇವರು. ಈ ಮಾತುಗಳನ್ನು ಹೇಗೆ ಆಡಿದರು? ನರೇಂದ್ರತೆ ಪ್ರಸಾದೇನ ಶ್ರಿಯಾ ಭಕ್ತ್ಯಾ ಚ ಶಾಸನಾತ್ ಅನೇನ ಸಹ ಮಲ್ಲೇನ ಯೋದ್ಧುಂ ರಾಜೇಂದ್ರ ಶಕ್ನಿಯಾಂ ಯುಧಿಷ್ಠಿರ ಕೃತಂ ಜ್ಞಾತ್ವಾ ಶ್ರಿಯಾ ತವ ವಿಶಾಂಪತೆ ಮಹಾದೇವಸ್ಯ ಭಕ್ತ್ಯಾ ಚ ತಂ ಮಲ್ಲಂ ಪಾತಯಾಮ್ಯಹಂ. ವೇದದಲ್ಲಿ ಒಂದು ಪ್ರಸಂಗ ಬಂತು. ಒಬ್ಬ ಋಷಿ, ಅದನ್ನು ಶ್ರೀಮದಾಚಾರ್ಯರೆಲ್ಲ ಹೇಳಿದ್ದಾರೆ ತಾತ್ಪರ್ಯನಿರ್ಣಯದಲ್ಲಿ. ನಾನು ಇದನ್ನು ವಿರಾಟ ಪರ್ವದ ಸಮಯದಲ್ಲಿ ಸಂದರ್ಭದಲ್ಲಿ ಈ ಮಾತುಗಳನ್ನೆಲ್ಲ ಹೇಳಿದ್ದೇನೆ, ಆದರೂ ಪ್ರಸಂಗ ಅಂತ ಹೇಳ್ತೇನೆ. ಯ ಏವ ನಾಮಧ ಯೋ ದೇವ ಯ ಏವ ದೇವಾನಾಂ ನಾಮಧ ಇತಿ ಶ್ರುತಿರ್ಜಗಾದಃ ಮಹಾಂಶ್ಚ ದೇವ ಏಷ ತತ್ಸಮೇ ಜಯಂ ವಿಧಾಸ್ಯತಿ ಯುಧಿಷ್ಠಿರಸ್ತ್ವಯಾಭಿದಶ್ಚ ಯೋ ಯುಧಿಷ್ಠಿರೇ ಸ್ಥಿತಸ್ಸದಾ ತ್ವಯಿ ಸ್ಥಿತಸ್ತ್ಯಮಿತ್ಯಸೋ ಸದಾ ವಿಧೀಯತೆ ಹರಿಃ ಇತಿ ಬ್ರುವಾಣು ಮಲ್ಲಂ ತಬಿದಾತೋ ರುಕೋದರಃ. ಈ ವಾಕ್ಯಗಳಿಗೆ ಇಲ್ಲಿ ಭೀಮಸೇನ ದೇವರು ಯಾವ ಪ್ರಸಂಗದಲ್ಲಿ ಏನು ಅನುಸಂಧಾನದಿಂದ ಈ ಅನುಸಂಧಾನಕ್ಕೆ ದೃಷ್ಟಾಂತವನ್ನು ಕೊಟ್ಟು ಶ್ರೀಮದಾಚಾರ್ಯರು ಹೀಗೆ ಅವರವರ ಅಂತರ್ಯಾಮಿಯಾದ ದೇವರನ್ನು ಇಟ್ಟುಕೊಂಡು ಹೇಳಿದ್ದೇ ಹೊರತು ಅವರ ಅನುಗ್ರಹ ಅಂತಲ್ಲ ಅಂತನ್ನೋದಾಗಿ ಉತ್ತರ ಕೊಡ್ತಾರೆ. ದೃಷ್ಟಾಂತಪೂರ್ವಕವಾಗಿ ನಾಳಿನ ದಿವಸ ನಾವು ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ದಿನ ಇಲ್ಲಿಗೆ ಮುಗಿಸೋಣ. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಜಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾಣ್ಯತಾ ತದ್ಭಕ್ತಿಸ್ತತ್ಫಲಂ ಮಖ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮಣ್ಯಾಸೋ ಹರಾವ್ಯಂ ವಿಷ್ಣೋಸ್ತೃಪ್ತಿಕರಸ್ಸದಾ ಅನೇನ ಭಾವಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.